ನಾ ಭಾಳ ಮಂದಿ ಕೇಳಕ್ಕೆ ಅಂಜುವಂಥ ಪ್ರಶ್ನೆ ಡೈರೆಕ್ಟಾಗಿ ಚರ್ಚ್ ಫಾದರ್ ಕೇಳಕ್ಕೆ ಹೊಂಟೀನಿ. ಮತಾಂತರ, ಆ್ಯಂಟಿ ಕನ್ವರ್ಷನ್ ಬಿಲ್, ದೇಣಿಗೆ, ಅವ್ರು ನಡೆಸೋ ಸಮುದಾಯ ಭವನ, ಅದ್ರ ಬಗ್ಗೆ ಡೈರೆಕ್ಟಾಗಿ ಅವರಿಗೆ ಕೇಳಕ್ಕೆ ಹೊಂಟೀನಿ. ಸೊ ರಿತೇಶ್ ಅವರು ವೆಲ್ಕಮ್ ಸೆಂಟ್ ಮೇರೀಸ್ ಚರ್ಚ್ಗೆ. ಓಕೆ, ನಾನು ಸ್ವಲ್ಪ ಚರ್ಚ್ ಎಲ್ಲ ತೋರಿಸ್ತೀನಿ ನಿಮಗೆ. ಆಮೇಲೆ ನಿಮ್ದು ಏನು ಪ್ರಶ್ನೆ ಇದೆ ಕೇಳ್ರಿ, ಮತ್ತು ನಮ್ಮದು ಏನು ಪ್ರಶ್ನೆ ಇದ್ದರೆ ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಫಾದರ್. ಮಾರ್ನಿಂಗ್. ಸೆಂಟ್ ಮೇರೀಸ್ ಚರ್ಚಿಗೆ ಬಂದಿದ್ದೀವಿ ನಾವು ನಗರದ್ದು. ಅದರಲ್ಲಿ ಫಾದರ್ ಫೆಡಿರಾಜ್ ಅಂತ, ಅವರು ಡಾಕ್ಟರೇಟ್ ಇನ್ ಲಾ, ಡಾಕ್ಟರೇಟ್ PhD ಇನ್ ಲಾ, ಮದುವೆ ಟ್ರಿಬ್ಯುನಲ್ ಜಡ್ಜ್ ಇದ್ದಾರೆ, ಬೆಳಗಾವಿ ಡಯಾಸಿಸ್ ಚಾನ್ಸಲರ್ ಇದ್ದಾರೆ. ಅವ್ರ ಜೊತೆ ನಾವು ಇವತ್ತು ಇಂಟರ್ವ್ಯೂ ಬಂದಿದ್ದೀವಿ. ಅವ್ರು ಏನಂತಾರೆ ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಮಾತಾಡೋಣ. ಇಂಟರ್ವ್ಯೂ ತೊಗೊಳ್ಳೋಣ, ವಾಕ್ ಮಾಡ್ತಾ. ನಿಮ್ಮ ಬಗ್ಗೆ ಯಾವುದು ರೂಮರ್ ಕರೆಕ್ಟಾಗಿದೆ ಸರ್? ರೂಮರ್ ಅನ್ನೋದೇ ಸ್ವಲ್ಪ ಸರಿನೋ ತಪ್ಪೋ ಸರಿಯಿಲ್ಲ. ಯೂಶ್ವಲಿ ರೂಮರ್ ಅನ್ನೋದು ಯಾವ ಸತ್ಯ ಇಲ್ಲ, ಅದಕ್ಕೆ ರೂಮರ್ ಅಂತಾರೆ ನನ್ನ ಪ್ರಭಾವವಾಗಿ. ನನ್ನ ಬಗ್ಗೆ ಯೂಶ್ವಲಿ ರೂಮರ್ಸ್ ಯಾವುದೂ ಇಲ್ಲ. ಒಂದು ಇರೋದು ಅಂದರೆ ಬರೀ ಸ್ವಲ್ಪ ಫ್ರೀ ಇರ್ತೀನಿ ಎಲ್ಲರ ಜೊತೆ, ಮತ್ತೆ ನನಗೆ ಸ್ವಲ್ಪ ಸಿಟ್ಟು ಬರ್ತದೆ. ಅದು ರೂಮರ್ ಇಲ್ಲ, ಅದು ಸತ್ಯನೇ. ಸೊ ರೂಮರ್ ಅಂತ ನನ್ನ ಬಗ್ಗೆ ಇದುವರೆಗೂ ಏನೇನು ಜನ ಹೇಳ್ತಾರೆ ಸತ್ಯನೇ ಇದೆ, ಅಷ್ಟೇನಿಲ್ಲ. ಫಾದರ್, ನಿಮಗೆ ನಾವು ಚರ್ಚ್ ಫಾದರ್ ಆಗೋಕ್ಕೂ ಮುಂಚೆ ಮೀಟ್ ಆಗಿದ್ರೆ ನಮಗೆ ಏನು ಸರ್ಪ್ರೈಸ್ ಸಿಕ್ಕಿತ್ತು? ಚರ್ಚ್ ಫಾದರ್, ಈಗ ನಾನು ಚರ್ಚ್ ಫಾದರ್ ಆಗಿ 30 ವರ್ಷ ಆಯಿತು. ಈ ವರ್ಷ 30 ವರ್ಷ ಆಯಿತು. 30 ವರ್ಷಕ್ಕೆ ಹಿಂದೆ ನಾವು ಫಾದರ್ ಆಗಬೇಕಾದ್ರೆ 12 ವರ್ಷ ಓದಬೇಕು. 12 ವರ್ಷ. ಈಗ ನಾನು SLC ಆದಮೇಲೆ ಫಾದರ್ ಆಗೋಕ್ಕೆ ನನಗೆ ಅದೊಂದು ಇಚ್ಛೆ ಬಂದು ನಾನು ಜಾಯ್ನ್ ಆಗಿದ್ದು ಬೆಳಗಾಂ ಪ್ರಾಂತ್ಯಕ್ಕೆ, ಬ್ಯಾಂಗ್ಳೂರಿಂದ. ನಾನು ಸ್ವತಃ ಬ್ಯಾಂಗ್ಳೂರಿಂದ ನಾನು ನಾವು ಜಾಯ್ನ್ ಆಗಬೇಕಾದ್ರೆ ಯಾವ ಪ್ರಾಂತ್ಯದಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತ ನಾವು ಆಯ್ಕೆ ಮಾಡಬೇಕು. ಯಾವಾಗ ನನ್ನ ನಾರ್ತ್ ಕರ್ನಾಟಕದಲ್ಲಿ ಮಾಡಬೇಕಂತ ನನ್ನ ಆಸೆ ಇತ್ತು. ಅದನ್ನು ನಾನು ಬೆಳಗಾಂ ಪ್ರಾಂತ್ಯಕ್ಕೆ ಚೂಸ್ ಮಾಡಿದೆ. ಆವಾಗ ನಾನು 10th ಆದಮೇಲೆ ಜಾಯ್ನ್ ಆಗಿದ್ದು. ಆಮೇಲೆ ನಂದು PUC ಆಯಿತು, ಡಿಗ್ರಿ ಆಯಿತು. ಅದಾದಮೇಲೆ ನಾವು ಫಾದರ್ ಆಗಬೇಕಾದ್ರೆ ಫಿಲಾಸಫಿ ಮಾಡಬೇಕು, 3 ವರ್ಷ ಬ್ಯಾಚುಲರ್ ಆಫ್ ಫಿಲಾಸಫಿ, ಬ್ಯಾಚುಲರ್ ಆಫ್ ಥಿಯಾಲಜಿ ಆಗಬೇಕು, ಅದು 4 ವರ್ಷ. ಇದಾದಮೇಲೆ ನಾನು ಜರ್ನಲಿಸಮು ಮಾಡಿದ್ದೆ. ಇದು ಮಾಡ್ತಾ ಇರಬೇಕಾದ್ರೇ ಆಮೇಲೆ ಇದೆಲ್ಲ ಆದಮೇಲೆ ನಾನು ಫಾದರ್ ಆದೆ. 97ಅಲ್ಲಿ ಫಾದರ್ ಆದೆ. ಅದಾದಮೇಲೆ ಮತ್ತೆ ಇಲ್ಲೇ ಇದ್ದೆ ಬಾಗಲಕೋಟೆ. ಅವಾಗ ಬಿಜಾಪುರ ಡಿಸ್ಟ್ರಿಕ್ಟ್ ಇತ್ತು, ಗುಳದ್ಗೂಡಲ್ಲಿ. ಅವಾಗ ಬಾಗಲಕೋಟೆ ಗುಳದ್ಗೂಡ, ಅದು 97ಅಲ್ಲಿ, 98. ಆಮೇಲೆ ನಾನು ಪ್ರೊಫೆಸರ್ ಆಗಿ ಸೆಮಿನರಿಗೆ ಹೋದೆ ಅಲ್ಲಿ ಬೆಳಗಾಮಿಗೆ. ಅದಾದಮೇಲೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಲಾ ಅಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಕ್ಕೆ ನಾನು ಕಳಿಸಿದ್ರು ಬ್ಯಾಂಗ್ಳೂರಿಗೆ. ಸೊ ಅದು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬಂದು ನಾನು ಬೆಳಗಾಮಲ್ಲೇ ಇದ್ದೆ, ಬೇರೆ ಬೇರೆ ಚರ್ಚ್ಗಳಲ್ಲಿ. ಆಮೇಲೆ ನನಗೆ ಮತ್ತೆ PhDಗೆ ರೋಮ್ಗೆ ಹೋಗ್ಬೇಕಿತ್ತು. ನಾನು PhD ಮಾಡಿಕೊಂಡು ನಾನು ಬಂದಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಆಗ್ತಿದೆ. ಈಗ ಫಾದರ್ ಆಗೋಕ್ಕೆ ಮುಂಚೆ ಅಂದರೆ ನಾನು ಸಹಜವಾಗಿ ನನಗೆ ಅದು 10th ಬರೋ ತನಕ ಯಾವುದೋ ಅಂಥ ಒಂದು ಬಯಕೆ ಇರಲಿಲ್ಲ. ಆ್ಯಕ್ಚುಲಿ ಏನಾಯಿತು, ನಾನು ಅಭ್ಯಾಸದಲ್ಲಿ ಅಷ್ಟೊಂದು ಹುಷಾರಿರಲಿಲ್ಲ. ಆ್ಯಕ್ಚುಲಿ ನೋಡಿದ್ರೆ ನಾನು ಬ್ಯಾಂಗ್ಳೂರಲ್ಲಿ ಓದ್ತಿರ್ಬೇಕಾದ್ರೆ 8th ಒಂದು ಸಲ ಫೇಲ್ ಆದೆ, 2ನೇ ವರ್ಷ ರಿಪೀಟ್ ಮಾಡಿದೆ. ಆಮೇಲೆ 9th ಆಯಿತು. ಅಷ್ಟೊಂದು ಇಲ್ಲ ನನಗೆ ಅಭ್ಯಾಸದಲ್ಲಿ. ನನ್ನ ಅಭಿಪ್ರಾಯ ಏನಿತ್ತು, ಫಾದರ್ ಆದರೆ ಈ ಓದೋದೆಲ್ಲ ಏನು ಇರೋದಿಲ್ಲ, ನನಗೆ ಬೇಕಿಲ್ಲ. ನನಗೆ ಓದೋದಿಲ್ಲ, ಬರೀ ಪ್ರಾರ್ಥನೆ ಮಾಡೋದು, ಅದೇ ಪ್ರೇಯರ್ ಮಾಡೋದು, ಸ್ವಲ್ಪ ಹಂಗೆ ಇರೋದಂತ ನನ್ನ ಬಯಕೆ ಇತ್ತು. ಅದಕ್ಕೋಸ್ಕರ ನಾನು ಅಭ್ಯಾಸ ಮಾಡಬಾರ್ದು ಅಂತ ತಿಳ್ಕೊಂಡು ನನ್ನ ಉದ್ದೇಶ ಇದೊಂದಿತ್ತು. ಅದೇ ಹೇಳ್ತಾರಲ್ಲ, ದೇವ್ರು ನಿಮ್ಗೆ ಹೆಂಗಾದರೂ ಆಕರ್ಷಿಸ್ಬೇಕಾದ್ರೆ ಏನಾದರೂ ಒಂದು ವಿಧದಲ್ಲಿ ಅವ್ರು ಆಕರ್ಷಿಸ್ತಾರೆ. ನನಗೆ ಅವ್ರು ಆಕರ್ಷಿಸಿದ್ದು ನಿಮ್ಗೆ ಅಭ್ಯಾಸ ಎಲ್ಲ ಏನು ಬೇಕಿಲ್ಲ, ಬೇಡ ಅಂತ ನನಗಿತ್ತು. ಓಕೆ, ಫಾದರ್ ಆಗಿಬಿಟ್ರೆ ಬೇರೆ ಪ್ರೇಯರ್ ಮಾಡ್ಕೊಂಡು ಚರ್ಚಲ್ಲಿ ಇರೋದು ಅಷ್ಟೇ ಬೇಕಿತ್ತು ನನಗೆ. ಆಮೇಲೆ ನಾನು ಒಂದ್ಸಲ ಜಾಯ್ನ್ ಆದಮೇಲೆ ನೋಡ್ರಿ, ಇದು ನಾನು ದೇವರ ಒಂದು ರಹಸ್ಯ ಅಂತೀನಿ, ಮಿಸ್ಟ್ರಿ ಅಂತ ಹೇಳ್ತೀವಿ. ನಾನು ಬಂದಿದ್ದು ಅಭ್ಯಾಸ ಮಾಡದೇ ಇರೋಕ್ಕೆ. ಈಗ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ನೋಡಿದ್ರೆ ಹೆಚ್ಚು ಓದಿರೋದು ನಾನೇ. ಅದು ನನ್ನ PhD ನಾನು 99% ಸಿಕ್ತು ರೋಮಲ್ಲಿ. ಅದು ಇಟಾಲಿಯನಲ್ಲಿ ಮಾಡಿದ್ದು, ನಾನು ಭಾಷೆ ಕಲಿತು ಮಾಡಿದ್ದು 2 ವರ್ಷದಲ್ಲಿ. ಅದೇ ಯಾರು ಒಬ್ಬನಿಗೆ ಅಭ್ಯಾಸನೇ ಬೇಡ ಅಂತ ನಾನು ಸೇರಿದ್ದಕ್ಕೆ ನೋಡಿದ್ರೆ ಅವ್ರು ನನಗೆ ಕರ್ಕೊಂಡು ಹೋಗಿರೋದು ಎಲ್ಲೋ. ಇದು ನನ್ನ ದೇವರ ಇಚ್ಛೆ ಅನಿಸ್ತೇನೆ ಇದೆ. ಸೂಪರ್.
ನೀವು ಇದನ್ನು ಫಾದರ್ ಆಗೋಕ್ಕೆ ಯಾಕೆ ಡಿಸಿಷನ್ ತೊಗೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಜೀವನದಲ್ಲಿ ನಡೆದಿರೋ ಒಂದು ದೊಡ್ಡ ದೊಡ್ಡ ಡ್ರಾಮಾ ಮೂಮೆಂಟ್ ಬಗ್ಗೆ ಹೇಳಿ. ನನ್ನ ಪ್ರಕಾರ ಸ್ಟಾರ್ಟಿಂಗಿಂದ ಹಿಂಗೆ ನಾನು ಹೋಗ್ತಾ ಇರಬೇಕಾದ್ರೆ ಹಲವಾರು ಅನುಭವಗಳು, ಬೇರೆ ಬೇರೆ ಕಡೆ ಹೋಗಿದ್ದೀನಿ, ಹಲವಾರು ಚರ್ಚ್ಗಳಿಗೆ ಹೋಗಿದ್ದೀನಿ, ಬರೋವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಸಂಸ್ಥೆಯಲ್ಲಿ ಒಂದು ಏನಾದರೂ ಕಳೆಯೋದಿರ್ತದೆ. ನಾನು ಇದರಲ್ಲಿ ಒಂದು ಘಟನೆ ಯಾವ್ದು ಮರೆಯೋಕ್ಕಾಗದಂದರೆ, ನಮ್ಮ ಈಗ ಸೆಕೆಂಡ್ ಕೋವಿಡ್ ಬಂದಾಗ ನಮ್ಮ ತಾಯಿ ತೀರ್ಕೊಂಡ್ರು. ಇವತ್ತು 30 ಏಪ್ರಿಲ್ ಅವರು 5ನೇ ವರ್ಷ ತಿಥಿ. ಇವತ್ತು 5ನೇ ವರ್ಷ ಇವತ್ತೇ 30 ಏಪ್ರಿಲ್ಗೆ. ಅದೇ ಸಡನ್ ನಾನು ಅದು ಒಂದು ಏನಂದರೆ ಅದು ಒಂದು ಘಟನೆ ನನಗೆ ಭಾರಿ ದುಃಖ ತಂತು. ಯಾಕಂದರೆ ಭಾರಿ ನನಗೆ ಆತ್ಮೀಯ ಆಗಿದ್ದರು. ಅವ್ರು ನನಗೋಸ್ಕರ ತುಂಬ ಪ್ರಾರ್ಥನೆ ಮಾಡ್ತಿದ್ರು. ನಾನು ಫಾದರ್ ಆಗಬೇಕಾದ್ರೆ ಅವರೇ ಕಾರಣ. ಅವರು ಭಾರಿ ದೇವರಿಗೆ ಹತ್ರ ಆದವರು. ಅಂದರೆ ಅವ್ರ ಪ್ರೇಯರ್ ಮಾಡೋದು, ಡೈಲಿ ಚರ್ಚ್ಗೆ ಹೋಗೋದು, ಅವ್ರ ಭಕ್ತಿ ವಿಶ್ವಾಸ ತುಂಬ ಇತ್ತು ಅವರಿಗೆ. ನಾನು ಸಹಜ ಅವರ ಭಕ್ತಿ ವಿಶ್ವಾಸದಿಂದಲೇ ನಾನು ಬೆಳೆದಿರೋದು. ಅದರಿಂದ ಅವರು ನನಗೆ ಭಾರಿ ಆತ್ಮೀಯವಾಗಿದ್ದರು. ಅವ್ರು ಸಡನ್ನಾಗಿ ಕೋವಿಡ್ಗೆ ತುತ್ತಾಗಿ ತೀರ್ಕೊಂಡಾಗ ಆ ಘಟನೆ ಒಂದು ನನ್ನ ಮೇಲೆ ಪ್ರಭಾವ ತುಂಬ ಬೀರಿತು. ಯಾಕೆ ಅಂತ ಒಂದು ಅರ್ಥ ಮಾಡ್ಕೊಳ್ಳೋದೇ ಒಂದು ವಿಷಯ. ಅದು ಚರ್ಚ್ ಬಗ್ಗೆ ಪಾಲಿಟಿಕ್ಸ್ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಅಥವಾ ಫ್ರಸ್ಟ್ರೇಟ್ ಆಗೋದು? ಪಾಲಿಟಿಕ್ಸ್ ಅಂದರೆ ಎಲ್ಲೆಲ್ಲಿ ಮನುಷ್ಯರು ಇರ್ತಾರೋ ಅಲ್ಲಿ ಪಾಲಿಟಿಕ್ಸ್ ಇದ್ದೇ ಇರ್ತದೆ. ಯಾಕಂದರೆ ಅದು ಚರ್ಚೆ ಆಗಿರೋ ಒಂದು ಆಧ್ಯಾತ್ಮಿಕ ವಿಷಯದಲ್ಲೂ ಇದ್ರೂ ಸಹ, ಈಗ ಚರ್ಚು ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಇರ್ಬೋದು, ಆದರೆ ಚರ್ಚ್ ಅಂದರೆ ಅರ್ಥ ಜನರ ಸಮೂಹ. ಅದು ಜನರಿಂದಲೇ ಆಗಬೇಕು, ಇಲ್ಲಾಂದರೆ ಅದು ಒಂದು ಜಸ್ಟ್ ಹಾಗೆ ಉಳಿತದೆ ಎಲ್ಲೋ. ಈಗ ದೇವ್ರಂದರೆ ಅಲ್ಲಿ ಇಟ್ಟು ಇದ್ದರೆ ದೇವ್ರು ಯಾರು ಮನುಷ್ಯರಿಂದ ಅವರು ದೇವ್ರಂತ ಕರೆಯೋಕ್ಕೆ ನಾವು ಇದ್ದೀವಿ, ಅದಕ್ಕೆ ಅವ್ರು ದೇವ್ರಂತ ಗೊತ್ತಾಗ್ತದೆ ಇಲ್ವಾ? ಹಾಗೆ ಚರ್ಚು ಅಥವಾ ಯಾವುದೇ ಆಧ್ಯಾತ್ಮಿಕ ವಿಷಯ ನೋಡಬೇಕಾದ್ರೆ ಅದು ಮನುಷ್ಯರಿಂದ ಆಗಿರೋದು. ಮನುಷ್ಯರು ಎಲ್ಲಿರ್ತಾರೋ ಅಲ್ಲಿ ಪಾಲಿಟಿಕ್ಸ್ ಇದ್ದೇ ಇರ್ತದೆ. ಈಗ ಆ ಪಾಲಿಟಿಕ್ಸ್ ಅಂದರೆ ಎಲ್ಲ ತಪ್ಪಂತ ನಾವು ಅನ್ಸ್ಕೋಬಾರ್ದು, ಒಳ್ಳೆಯದು ಇದೆ. ನಮ್ಮ ಪೊಲಿಟಿಷಿಯನ್ಸರಲ್ಲಿ ಎಷ್ಟೋ ಮಂದಿ ಎಷ್ಟೋ ಸೇವೆ ಮಾಡಿದ್ರು ಇದ್ದಾರೆ. ಮಹಾತ್ಮ ಗಾಂಧಿನೇ ಇರ್ಬೋದು, ಅದು ಯಾರೇ ತುಂಬ ಪೊಲಿಟಿಕ್ಸಲ್ಲಿ ಯಾರು ಇದ್ದರೂ ಇವರೆಲ್ಲ ಒಳ್ಳೆ ಕೆಲಸ ಮಾಡಿದವರು ತುಂಬ ಮಂದಿ ಇದ್ದಾರೆ. ಸ್ವಲ್ಪ ಮಂದಿ ಜನರಂದ ಮೇಲೆ ತಪ್ಪು ಇರ್ತದೆ, ಸರಿ ಇರ್ತದೆ. ಅದಕ್ಕೆ ಎಲ್ಲಿ ಸರಿ ತಪ್ಪು ಅಂತಿದ್ದ ಪಾಲಿಟಿಕ್ಸ್ ಅದು ಮಾಡೋದು ನಾವು ಮನುಷ್ಯರು. ಎಲ್ಲೆಲ್ಲಿ ಮನುಷ್ಯರು ಜೀವಂತವಾಗಿರ್ತಾರೋ, ಯಾವರೆಗೆ ಇರ್ತಾರೋ ಆವಾಗ ಪಾಲಿಟಿಕ್ಸ್ ಇದ್ದೇ ಇರ್ತದೆ. ಎಲ್ಲ ಕ್ಷೇತ್ರದಲ್ಲೂ ಇದೆ ಅದು. ಆಧುನಿಕ ಚಿಂತನೆಯಲ್ಲಿ ನಿಮ್ಗೆ ಯಾವುದು ಜಾಸ್ತಿ ವರಿ ಅನ್ಸೋದು? ಆಧುನಿಕ ಚಿಂತನೆಯಲ್ಲಿ ಆಧುನಿಕ ಅಂದರೆ ಈಗ ಒಂದು ಮಾಸ್ ಮೀಡಿಯಾ. ಈಗ ಮಾಸ್ ಮೀಡಿಯಾ ನಾವು ಎಲ್ಲ ಮನುಷ್ಯರು ಪ್ರತಿಯೊಂದು ಸೃಷ್ಟಿ ಆಗಿರೋದು ಒಳ್ಳೆಯದಕ್ಕೆ. ಅದು ನಾವು ಹೆಂಗೆ ತಗೋತೀವಿ ಅಂತ ನಮ್ಮ ಮೇಲೆ ಅಭಿಪ್ರಾಯ ಆಗಿದೆ. ಈಗ ಮಾಡರ್ನ್ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಈ ಸ್ಪೆಷಲಿ ಮೊಬೈಲ್ ಇಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬೇಕು. ಅದನ್ನು ಸರಿಯಾಗಿ ಉಪಯೋಗಿಸಿದಾಗ ಮಾತ್ರ ಅದು ಒಳ್ಳೆಯದಾಗ್ತದೆ. ದುರುಪಯೋಗ ಮಾಡಿದಾಗ ಅದು ಹಾನಿಕರನೇ. ಈಗ ಸದ್ಯಕ್ಕೆ ನನಗೆ ಚಿಂತೆ ಅಂತ ಇಲ್ಲ, ಅದು ಸಹಜವಾಗಿ ಇರದೆ ಕುಟುಂಬದ ಒಂದು ಆತ್ಮೀಯತೆ. ಅಂದರೆ ತಂದೆ ತಾಯಿ ಮಕ್ಕಳು, ಸ್ಪೆಷಲಿ ಹಿರಿಯರು, ವಯಸ್ಸಾದವರು, ಆ ಆತ್ಮೀಯತೆ ದೂರ ಆಗ್ತಾ ಇದೆ. ತಂದೆಯಿಂದ ಮಕ್ಕಳು, ಸ್ಪೆಷಲಿ ವಯಸ್ಸಾದವರು. ಈಗ ವೃದ್ಧಾಶ್ರಮ, ಓಲ್ಡ್ ಏಜ್ ಹೋಮ್ಸ್ ಇನ್ಕ್ರೀಸ್ ಆಗ್ತಾನೇ ಇದೆ. ಮೊದಲೆಲ್ಲ ನಮ್ಮ ಸೇವೆ ನೋಡಿದ್ರೆ ಹಲವಾರು ನಮ್ಮದು ಆಫ್ನೇಜಸ್ ಇದಿತ್ತು. ಯಾಕಂದರೆ ಆವಾಗ ಮಕ್ಕಳು ಆಫ್ನೇಜಸ್ ಮಕ್ಕಳಿಂದ ಸುಮ್ಮನೆ ಯಾರು ಅಭ್ಯಾಸ ಮಾಡೋದೆ ಹಂಗೆ ಎಲ್ಲ ಇದ್ದರು. ಈಗ ಅದು ಹಲವಾರು ಆಫ್ನೇಜ್ ಎಲ್ಲ ಕ್ಲೋಸ್ ಮಾಡಿದೆ. ಈಗ ವೃದ್ಧಾಶ್ರಮಗಳೇ ಹೆಚ್ಚಾಗ್ಬಿಟ್ಟೈತೆ. ಯಾಕಂದರೆ ಫಸ್ಟ್ ಹೇಗೋ ಬರೀ ಮಕ್ಕಳಿಗೆ ಏನು ಮಾಡಬೇಕು ನಾವು ಗಮನ ಸೆಲ್ತಿದ್ವಿ. ಈಗ ಎಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗ್ತಿದೆ ಅಂದರೆ ನಮ್ಮದು ಮಾತ್ರ ಇಲ್ಲ, ಬೇರೆಯವ್ರದ್ದು ಅಷ್ಟೇ. ಅದು ಯಾಕಂದರೆ ಈ ಕುಟುಂಬದ ಆತ್ಮೀಯತೆ ಅದೇ. ಯಾಕಂದರೆ ಮೆಟೀರಿಯಲಿಸಮ್, ಈಗ
ತಂದೆ ತಾಯಿಗಳು ಅಷ್ಟೇ, ಮಕ್ಕಳ ತಕ್ಷಣ ಅವ್ರದ್ದು ದೊಡ್ಡ ಚಿಂತೆ ಏನಾಗ್ತದೆ, ಅವ್ರಿಗೆ ಆಸ್ತಿ ಮಾಡಬೇಕು. ಹಾಂ ಇದು ಒಂದು ಪಾಶ್ಚಿಮ ನಮ್ಮ ವೆಸ್ಟರ್ನ್ ಮತ್ತು ಇದಕ್ಕೆ ನಮಗೊಂದು ವ್ಯತ್ಯಾಸ. ಯಾಕಂದ್ರೆ ನಾನು ಅಲ್ಲೂ ಇದ್ದೀನಿ, ಬೇರೆ ಬೇರೆ ಕಡೆ. ಅಲ್ಲೇನಂದರೆ ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿ ಮಾಡಬೇಕು ಆ ಚಿಂತನೆ ಇರೋಂಗಿಲ್ಲ. ಅಲ್ಲೇನಾಗ್ತದೆ, ಅವರೆಲ್ಲ ಇರೋ ತನಕ ಇದು ಮಾಡ್ತಾರೆ. ಅಂದರೆ ಹೆಚ್ಚೆಚ್ಚು ಓಕೆ ಬೇಕಿರ್ತದೆ ನಮಗೆ, ತಮಗೋಸ್ಕರ ಅತಿ ಆಸೆ ಅಂದರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಆಸ್ತಿ ಮಾಡ್ಬೇಕಂತ. ಇದೇನಾಗ್ತಿದೆ, ಅವ್ರು ಎಷ್ಟು ಚಿಂತೆ ಇರ್ತಾರೆ, ಆಮೇಲೆ ಒಂದ್ಸಲ ಇದರಿಂದ ಆ ಆತ್ಮೀಯತೆ ದೂರ ಆಗ್ತದೆ. ಎಲ್ಲೆಲ್ಲಿ ಈ ಆಸ್ತಿ ಈ ಪ್ರಾಬ್ಲಮ್ ಇದೆ ನೋಡ್ರಿ, ಅದು ಎಷ್ಟೇ ಶ್ರೀಮಂತರು ಇರ್ಬೋದು, ಅವ್ರು ಎಷ್ಟೇ ಆಸ್ತಿ ಮಾಡಿರ್ಬೇಕು, ಅವ್ರ ಮಕ್ಕಳೇ ಅವ್ರಿಗೆ ದೂರ ಮಾಡ್ತಾರೆ. ವಯಸ್ಸಾದ್ಮೇಲೆ ಯಾಕಪ್ಪ ನಾವು ಮಾಡಿದ್ದು ಅಂತ ಚಿಂತೆ ಅವ್ರಿಗೆ ಬರ್ತದೆ. ಅದಕ್ಕೆ ನಾನು ಯಾವಾಗ ಸ್ವಲ್ಪ ತಂದೆ ತಾಯಿಗಳು ಹೇಳ್ತೀನಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ, ಮೌಲ್ಯಗಳು ಕೊಡ್ರಿ, ಅವರಿಗೆ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಮಾಡಿಸಿ, ಆಮೇಲೆ ನಿಮ್ಮ ಜವಾಬ್ದಾರಿ ಅವ್ರವ್ರು ತಗೋಬೇಕು. ಒಂದು 18-21 ವರ್ಷ ಆದಮೇಲೆ ಮಕ್ಕಳು ಅವರ ಜವಾಬ್ದಾರಿ ತಗೊಂಡು ಅವ್ರ ಆಸ್ತಿ ಅವ್ರು ಮಾಡ್ಕೋಬೇಕು. ಈ ತಂದೆ ತಾಯಿಯಿಂದ ಅದರ ಆ ಮೌಲ್ಯ ಗೊತ್ತಾಗೋದಿಲ್ಲ. ಯಾವುದು ಫ್ರೀಯಾಗಿ ಸಿಗ್ತದಲ್ಲ ನಮಗೆ, ಅದು ಅದರ ಮಹತ್ವ ಗೊತ್ತಾಗೋದಿಲ್ಲ. ಅದರಿಂದ ಈಗ ಆಧುನಿಕ ಪ್ರಪಂಚದಲ್ಲಿ ಇದು ಹೆಚ್ಚಾಗ್ತಿದೆ. ನಾವು ಯಾವಾಗ ಅತಿ ಆಸೆ ಗತಿ ಕೇಡು ಅಂತಾರಲ್ಲ, ಹಾಗೆ ನಾವು ಯಾವಾಗ ತುಂಬ ಆಸೆ ಇದು ಮಾಡ್ಕೋಬೇಕಂತೀವಲ್ಲ, ಅದು ನಮ್ಮ ಜಗತ್ತನ್ನು ನಾಶ ಮಾಡ್ತಾ ಇದೆ. ಆತ್ಮೀಯತೆಯನ್ನು ನಾಶ ಮಾಡ್ತಾಯಿದೆ. ನಮ್ಮ ಕುಟುಂಬದ ಆತ್ಮೀಯತೆಯನ್ನು, ಆ ಫ್ಯಾಮಿಲಿ ಅಟ್ಮಾಸ್ಫಿಯರ್, ಫ್ಯಾಮಿಲಿ ಲೈಫ್ ಡಿಸ್ಟ್ರಾಯ್ ಆಗ್ತಿದೆ. ಅಂದರೆ ನೀವು ಅನ್ನೋದು ಫಸ್ಟು ನಮಗೋಸ್ಕರ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಜಾಸ್ತಿ ಮೌಲ್ಯ ಕಲಿಸ್ಬೇಕು. ಅಂದರೆ ನಮ್ಗಂದ್ರೆ ಏನಾಗ್ತದೆ, ಅವ್ರ ಮಕ್ಕಳು ಜವಾಬ್ದಾರಿನೂ ಇದೆ. ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅವ್ರಿಗೆ, ಓದಿ ಮೌಲ್ಯ ಕೊಡಬೇಕು, ಬೆಳೆಸ್ಬೇಕು. 20-21 ವರ್ಷ ಅದಾದಮೇಲೆ ಅವ್ರ ಜವಾಬ್ದಾರಿಯಲ್ಲಿ ಬಿಟ್ಬಿಡ್ಬೇಕು ಅವ್ರಿಗೆ. ಒಳ್ಳೆ ಎಜುಕೇಷನ್ ವಿದ್ಯಾಭ್ಯಾಸ ಕೊಟ್ಟು ಮತ್ತೆ ಅಂಥವ್ರು ನೋಡ್ರಿ, ತಂದೆ ತಾಯಿಗೆ ತುಂಬ ಮರ್ಯಾದೆ ಇರ್ತದೆ. ನಾನು ಎಷ್ಟೋ ಮಕ್ಕಳು ನೋಡಿದ್ದೀನಿ, ಯಾರು ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಿದ್ದಾರಲ್ಲ, ಅವರಿಗೆ ತಂದೆ ತಾಯಿ ಮೇಲೆ ಗೌರವ ಹೆಚ್ಚಿದೆ. ಯಾರು ಹೆಚ್ಚು ಆಸ್ತಿ ಮಾಡಿರ್ತಾರಲ್ಲ, ಗೌರವ ಕಡಿಮೆನೇ ಇರ್ತದೆ ಅವ್ರಿಗೆ. ಏನು ಮಾಡಿದ್ದೀರ ಅಂತ ಕೇಳೋರು ಹೆಚ್ಚು ಮಂದಿ ಇದ್ದಾರೆ, ಎಲ್ಲ ಮಾಡಿನು. ತುಂಬ ಮುದ್ದಾಗಿ ಬೆಳೆಸ್ಬಾರ್ದ? ಮುದ್ದಾಗಿ ಬೆಳೆಸಲಿ, ಪ್ರೀತಿ ಕೊಡಲಿ ಅವ್ರಿಗೆ. ಕಳಿಸ್ಬೇಕು ಅವ್ರಿಗೆ, ತಿದ್ದಬೇಕು, ಅವ್ರು ಕಳಿಬೇಕು. ಬಸ್ ತಂದೆ ತಾಯಿ ಕಷ್ಟ ಮಕ್ಳಿಗೆ ಗೊತ್ತಾಗ್ಬೇಕು. ಮಕ್ಕಳ ಕಷ್ಟ ಈಗ ತಂದೆ ತಾಯಿಗೆ ಗೊತ್ತಿರ್ತದೆ. ಆ ಪರಸ್ಪರ ಹಂಚುವಿಕೆ ಅಂದರೆ ಶೇರಿಂಗ್ ಇರಬೇಕು ಅವರಲ್ಲಿ ಕುಂತ್ಕೊಂಡು. ಈಗ ಎಷ್ಟೋ ಮೌಲ್ಯಗಳು, ನಮ್ಮ ಭಾರತ ದೇಶದ ಮೌಲ್ಯಗಳು ನಾವೆಲ್ಲ ಇವನ್ ನಾವು ಚಿಕ್ಕದಾಗ ನಾವು ಸಂಜೆ ಆದರೆ ರಾತ್ರಿ ಅಟ್ಲೀಸ್ಟ್ ರಾತ್ರಿ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡ್ತಿದ್ದೋ. ಒಂದು ಹೊತ್ತಾದರೂ ಅಟ್ಲೀಸ್ಟ್. ಯಾಕಂದರೆ ಬೆಳಗ್ಗೆಯಿಂದ ಏನು ಶಾಲೆಗೆ ಓಡೋದು ಬರೋದು ಇಡೀ ದಿನ ಎಲ್ಲ ಬ್ಯುಸಿ ಇರ್ತದೆ. ತಂದೆಗಳು ಅವರು ಕೆಲಸಕ್ಕೆ ಹೋಗ್ತಿದ್ರು ಎಲ್ಲ. ಬಟ್ ರಾತ್ರಿ ಎಲ್ಲ ಒಟ್ಟು ಕುಂತ್ಕೊಂಡು ಒಂದು ಪ್ರಾರ್ಥನೆ ಮಾಡಿ ಒಟ್ಟು ರಾತ್ರಿ ಊಟ ಜೊತೆಗೆ ಇತ್ತು. ಆ ಊಟ ಮಾಡಬೇಕಾದ್ರೆ ಹಂಚ್ಕೋತಿದ್ದ ಏನಾಯಿತು ಅದು ಇದು ಮಾತಾಡ್ತಾ ಇದ್ದೋ. ಈಗ ಅದು ಹೋಗಿದೆ. ಒಟ್ಟಿಗೆ ಬಂದ್ರೂ ಒಂದು ಇಬ್ಬರು ಕುಂತ್ಕೊಂಡು ಮಾತಾಡಿದ್ರು, ಒಬ್ಬರ ಕಡೆ ಮೊಬೈಲ್ ಇರ್ತದೆ, ಇಲ್ಲ ಟಿ ವಿ ಆನ್ ಇರ್ತದೆ. ಅದಕ್ಕೆ ಆ ಗಮನ ಕೊಡೋದಿಲ್ಲ. ಅದು ಆಧುನಿಕ ಪ್ರಪಂಚ ನನ್ನ ಪ್ರಕಾರ ದೊಡ್ಡ ಒಂದು ದುರ್ಘಟನೆ. ಚರ್ಚಿನ ಫಾದರ್ ಆಗಿ ನೀವು ಜನರಿಗೆ ಯಾವ ಥರ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಚರ್ಚಿನ ಫಾದರ್ ಆಗಿ ಸಹಜವಾಗಿ ನಾನು ಮುಂಚೆನೂ ಹೇಳಿದ ಪ್ರಕಾರ ನಮ್ಮ ಕೌಟುಂಬಿಕ ಮೌಲ್ಯಗಳನ್ನು ನಾವು ಎತ್ತಿಡಬೇಕು. ಕೌಟುಂಬಿಕ ಮೌಲ್ಯ ಅಂದರೆ ಪ್ರೀತಿ, ವಿಶ್ವಾಸ, ಕ್ಷಮಾಪಣೆ. ಇದು ನಾವು ಪರಸ್ಪರ ಒಬ್ರಿಗೊಬ್ರು ಕಳಿಸ್ಬೇಕು. ತಂದೆ ತಾಯಿಗಳು ಮಕ್ಕಳಿಗೆ, ಹಿರಿಯವರು ಚಿಕ್ಕವರಿಗೆ, ಇಲ್ಲ ಶಾಲೆಯಲ್ಲಿ ಟೀಚರ್ಗಳಿರ್ಬೇಕು. ನಾವು ಈ ಮೌಲ್ಯಗಳನ್ನು ಯಾವಾಗ ಬೆಳೆಸ್ತೀವಲ್ಲ ಆವಾಗ ಆಟೋಮೆಟಿಕ್ಕಾಗಿ ಬೇರೆ ಎಲ್ಲ ಲೈನಲ್ಲಿ ಬೀಳ್ತಾವೆ. ಈಗ ಆ ಮೌಲ್ಯಗಳು ಒಂದು ಹೋದರೆ ಯಾವಾಗ ನಮಗೆ ಒಂದು ನಾನು ಅಂಬೋದು ಹೋಗ್ಬೇಕು. ಈಗೋ ಅಂತಾರಲ್ಲ, ಆ ಸ್ವಾರ್ಥ ಒಂದು ಜನರಿಂದ ಅದು ಹೋದರೆ ಬೇರೆಯವರ ಚಿಂತೆ ಯಾವಾಗ ಆಗ್ತದೆ ಆವಾಗ ನಾವು ಬೆಳಿತೀವಿ, ಬೇರೆಯವರು ಬೆಳೀತಾರೆ. ಅದರಿಂದ ಆ ಮೌಲ್ಯಗಳ ಅತಿ ಅಗತ್ಯ. ಈಗ ಕೌಟುಂಬಿಕ ಮೌಲ್ಯಗಳೇ ಆಗಿರ್ಬೋದು, ಸಾಮಾಜಿಕ ಮೌಲ್ಯಗಳಾಗಿರ್ಬೋದು. ಈ ಎಲ್ಲದರಲ್ಲೂ ಈಗ ಸಮಾಜ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಕುಟುಂಬ ಆಗ್ತದೆ, ಕುಟುಂಬದಿಂದ ಸಮಾಜ ಆಗ್ತದೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಆ ಪ್ರೀತಿ, ವಿಶ್ವಾಸ,
ಮತ್ತು ಕ್ಷಮಾಪಣೆ ಎಂಬ ಗುಣವನ್ನು ಕಲ್ತ್ಬಿಟ್ರೆ ಬೇರೆ ಎಲ್ಲ ಆಟೋಮೆಟಿಕ್ಕಾಗಿ ಒಳ್ಳೆಯದೇ ಆಗ್ತದೆ ಎಲ್ಲ ಕ್ಷೇತ್ರದಲ್ಲಿ. ಸೂಪರ್, ಗುಡ್ ಮೆಸೇಜ್. ಇವಾಗ ಒಂದು ದೇವರಿಗೆ ನೀವು ವಾದಿಸಿದ ಸಂದರ್ಭದ ಬಗ್ಗೆ ಯಾವ್ದಾದ್ರು ಇದ್ರೆ ಹೇಳಿ. ವಾದಿಸಿದ್ದು ಅದು ಪ್ರತಿದಿನ ನಡೀತಾನೆ ಇರ್ತದೆ. ಯಾಕಂದರೆ ನಾನು ದೇವರು ಯಾರೋ ಒಬ್ಬರು ಮೇಲಿರೋರು ಅಂತ ನನಗಿಲ್ಲ. ನನಗೆ ಅವರು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಾಣಬೇಕು. ಅವರಲ್ಲಿ ನಾನು ಒಂದು ಪ್ರತಿದಿನ ವಾದಿಸ್ತೇನೆ. ಈಗ ಏನಾದರೂ ಒಂದು ಇದಾದರೆ ಯಾಕಾಯಿತು ಅಂತ ಅವ್ರ ಕಡೆ ಈಸ್ ಲೈಕ್ ಮೈ ಪರ್ಸ್ನಲ್ ಫ್ರೆಂಡ್. ನನ್ನ ದೇವ್ರು ಅನ್ನೋರು ನನ್ನ ಪರ್ಸ್ನಲ್ ಫ್ರೆಂಡ್ ಹಂಗೆ. ಅದು ದುಃಖ ಇದ್ದರೆ ಲಾಸ್ಟು ಮಾಡ್ತೀವಿ, ಬೈತೀವಿ ಪರ್ಸ್ನಲಿ. ಅಂದರೆ ಹೋಗಿ ಅದೇ ನಾವು ಪ್ರಾರ್ಥನೆ ಅಂತೀವಿ. ಪ್ರಾರ್ಥನೆ ಏನಿಲ್ಲ, ಸಂಭಾಷಣೆ. ಇಟ್ಸ್ ಅ ಕಮ್ಯುನಿಕೇಷನ್ ವಿತ್ ದ ಡಿವೈನ್. ಆ ದೇವರನ್ನಿರೋದು ಅದು ಡಿವೈನಲ್ಲಿ ನಾವು ಸಂಭಾಷಣೆ ನಡೆಸೋದು. ನಮ್ಮ ಚಿಂತೆ ಆಗಿರಲಿ, ನಮ್ಮ ಸಂತೋಷವಾಗಿರಲಿ. ಸಂತೋಷ ಇದ್ದಾಗ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ, ದುಃಖ ಇದ್ದಾಗ ನಾವು ಹೇಳ್ಕೊತೀವಿ, ಮತ್ತು ತುಂಬ ದುಃಖ ಇದ್ದಾಗ ಇವನ್ ನಾವು ಬೈಬೋದು. ಯಾಕಂದರೆ ಈಸ್ ಅವರ್ ಪರ್ಸ್ನಲ್ ಫ್ರೆಂಡ್. ನಮ್ಮ ಸೃಷ್ಟಿ ಮಾಡಿದ್ದವರು, ನಮ್ಮ ತಂದೆ ಹಂಗೆ. ಸೊ ದೇವ್ರ ತಂದೆ ಆಗ್ತಾರೆ, ನಮ್ಮ ಫ್ರೆಂಡ್ ಆಗ್ತಾರೆ, ನಮ್ಮ ತಾಯಿ ಆಗ್ತಾರೆ ವಾತ್ಸಲ್ಯದಲ್ಲಿ. ಸೊ ನನ್ನ ಅಭಿಪ್ರಾಯ, ದೇವರ ಅಭಿಪ್ರಾಯ, ಈಸ್ ಮೈ ಪರ್ಸ್ನಲ್ ಫ್ರೆಂಡ್. ನಮ್ಮ ಸಹೋದರರು ಆಗಿರ್ಬೋದು. ಪ್ರತಿಯೊಂದು ಕ್ಷಣದಲ್ಲಿ ಏನು ದೇವ್ರವ್ರು ಎಲ್ಲ ಕಡೆ ಇದ್ದಾರೆ, ಏನಾದರೂ ಆಗ್ಬೋದು. ಅವರು ಒಂದು ಮೂರ್ತಿ ಹಂಗೆ ನೋಡೋಂಗಿಲ್ಲ ನಾನು. ಸೊ ಈಸ್ ಮೈ ಪರ್ಸ್ನಲ್ ರಕ್ಷಕರಾಗಿತ್ತು. ತಪ್ಪು ಬೋಧನೆ ಅಥವಾ ಸರಿ ಬೋಧನೆ ಯಾವುದು ಆಕರ್ಷಕವಾಗಿ ಕಾಣುತ್ತದೆ? ಈಗ ಮನುಷ್ಯ ಅವನು ಹೆಂಗೆ ಯೋಚನೆ ಮಾಡ್ತಾನೆ ಹಾಗೆ. ಈಗ ಸರಿ ಬೋಧನೆ ಒಂದೇ ಇರ್ತದೆ. ಒಬ್ರಿಗೆ ಅದು ಸರಿ ಅಂತ ಕಾಣಿಸ್ತದೆ, ಮತ್ತೊಬ್ರಿಗೆ ತಪ್ಪಂತ ಕಾಣಿಸ್ತದೆ. ಅದರಿಂದ ದೇವ್ರು ನಮಗೆ ಕೊಟ್ಟಿರೋದು ಎರಡು ಅತಿ ಮುಖ್ಯವಾದ ಕೊಡುಗೆ, ಗಿಫ್ಟ್ಸ್. ಒಂದು ನಾಲೆಜ್, ಮತ್ತೊಂದು ಫ್ರೀಡಮ್. ಅಂದರೆ ಒಂದು ಜ್ಞಾನ ಮತ್ತು ಯೋಚನೆ ಮಾಡುವ ಶಕ್ತಿ. ನಮಗೂ ಪ್ರಾಣಿಗೂ ಒಂದೇ ವ್ಯತ್ಯಾಸ ಅಂದರೆ ಎಲ್ಲ ಶಾರೀರಿಕ ಸೇಮ್ ಇರ್ತದೆ. ಒಂದು ನಮಗೆ ಮೆದುಳು ಕೊಟ್ಟಿದ್ದಾರೆ ಯೋಚನೆ ಮಾಡೋಕ್ಕೆ, ರೀಸನಿಂಗ್ ಮಾಡೋಕ್ಕೆ. ಮತ್ತೊಂದೆಂದರೆ ಸ್ವಾತಂತ್ರ್ಯ. ಈಗ ದೇವರು ಸಹ ನಮ್ಮ ಸ್ವಾತಂತ್ರ್ಯನ ತಗೊಳ್ಳೋದಿಲ್ಲ. ಯಾವಾಗ ಅವ್ರು ನಮ್ಮ ಸ್ವಾತಂತ್ರ್ಯನ ತೆಗಿತಾರೆ, ಆವಾಗ ನಾವು ಅವು ಏನು ಮಾಡ್ತೀವಿ, ನಾವು ಜವಾಬ್ದಾರಿ ಆಗೋದಿಲ್ಲ. ಯಾಕೆ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಜವಾಬ್ದಾರಿ ಆಗಿದೆ ಅಂದರೆ ನಮಗೆ ಸ್ವಾತಂತ್ರ್ಯ ಇದೆ. ಆ ಜ್ಞಾನ ಮತ್ತು ಸ್ವಾತಂತ್ರ್ಯ, ಫ್ರೀಡಮ್ ಮತ್ತು ನಾಲೆಜ್, ಇದು ಎರಡೂ ದೇವ್ರು ನಮ್ಗೆ ಕೊಟ್ಟಿರುವ ಕೊಡುಗೆ. ಇದನ್ನು ನಾವು ಉಪಯೋಗಿಸ್ಕೊಂಡು ಯಾವ ಬೋಧನೆ ಯಾರೇ ಮಾಡ್ಬೋದು, ಅದು ಎಷ್ಟು ದೊಡ್ಡ ವ್ಯಕ್ತಿನೇ ಇರ್ಬೋದು. ನಮ್ಮಲ್ಲಿ ಆ ಜ್ಞಾನ ಪಡೆದಾಗ ಆ ಸ್ವಾತಂತ್ರ್ಯ ಇದೆ. ಇದನ್ನು ಸ್ವೀಕರಿಸಬೇಕಾ ಬೇಡವಾ, ಇದು ಸರಿನಾ ತಪ್ಪ, ನಾವು ಅದು ಡಿಸೈಡ್ ಮಾಡಬೇಕು. ಅದರಿಂದಲೇ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ನಾವು ಜವಾಬ್ದಾರಿ ಆಗ್ತೀವಿ. ಇಲ್ಲಾಂದರೆ ಇದು ಅವ್ರು ಹೇಳಿದ್ರು ನಾನು ಮಾಡಿದೆ, ನಾನು ಜವಾಬ್ದಾರಿ ಇಲ್ಲ. ಸೊ ಇಟ್ ಈಸ್ ಇರ್ರೆಸ್ಪಾನ್ಸಿಬಲ್ ಆಗ್ತೇವೆ. ಅದರಿಂದ ಮನುಷ್ಯ ಅಂತ ಸೃಷ್ಟಿ ಮಾಡಲು ದೇವರು ಪ್ರತಿಯೊಬ್ಬರಿಗೂ ಜ್ಞಾನ ಮತ್ತು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇದನ್ನು ಯಾವ ಮನುಷ್ಯ ಒಬ್ಬ ಯೂಸ್ ಮಾಡ್ಕೊಂಡು ಉಪಯುಕ್ತ ಮಾಡಿಕೊಂಡು ಅದರಿಂದ ಅವನ ಜವಾಬ್ದಾರಿ ಕಳ್ತಾನೆ. ಅದರಿಂದ ಪ್ರತಿಯೊಂದು ನಾನು ಹೇಳುವ ಮಾತಿಗೆ ನಾನು ಜವಾಬ್ದಾರಿ. ಯಾಕಂದರೆ ಸ್ವಾತಂತ್ರ್ಯ ಮತ್ತು ಜ್ಞಾನ ದೇವರು ಕೊಟ್ಟಿದ್ದಾರೆ. ನಾನು ತಪ್ಪು ಅಥವಾ ಸರಿ ನಾವು ಚೂಸ್ ಮಾಡೋದು. ಇಟ್ಸ್ ಅ ಕಾನ್ಷಿಯನ್ಸ್. ನಮಗೆ ಅದಕ್ಕೆ ಹೇಳ್ತೀವಲ್ಲ, ಅದು ಮತ್ತೊಂದು ಕಾನ್ಷಿಯನ್ಸ್ ಅಂತೀವಿ. ಸೊ ನಾವು ಜವಾಬ್ದಾರಿ ಆಗ್ಬೇಕು. ನಾವು ಮಾಡುವ ಮಾತಿಗೆ, ಕೆಲಸಕ್ಕೆ ನಾವು ಜವಾಬ್ದಾರಿ, ಬೇರೆಯವರು ಹೊಣೆ ಇಲ್ಲ. ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರು ತಗೋಬೇಕು ಎಲ್ಲ ವಿಷಯದಲ್ಲಿ. ನಿಮಗೇನು ಅನ್ಸುತ್ತೆ ಸರ್, ಸತ್ ಮೇಲೆ ಎಲ್ಲರೂ ಜೀಸಸ್ ಕಡೆ ಹೋಗ್ತಾರಾ? ಈಗ ಜೀಸಸ್ ಕಡೆ ಹೋಗಿ ನಾವು ಹೇಳಿದ ದೇವರು, ಓಕೆ, ಇದು ಪ್ರತಿಯೊಂದು ಧರ್ಮಕ್ಕೂ ಅವರವರು ಇದಿರ್ತಾರೆ. ಎಲ್ಲಿ ಹೋಗ್ತಾರಂತ ನನಗೆ ಓಕೆ, ನಮ್ಮ ಧರ್ಮ ಹೇಳ್ತದೆ ಸ್ವರ್ಗ, ನರಕ, ಓಕೆ, ಆಧ್ಯಾತ್ಮಿಕ, ಓಕೆ. ಪರ್ಸನಲ್ ನನಗೆ ಯಾವಾಗ ನಾನು ಸಂತೋಷವಾಗಿರ್ತೀನಿ ಅದು ಸ್ವರ್ಗ, ಯಾವಾಗ ದುಃಖ, ಯಾವಾಗ ಅನ್ಯಾಯದಿಂದ ನಾನು ನೆರಳಾಡ್ತೀನಿ ಅದು ನರಕ. ಸೊ ಸ್ವರ್ಗ ನರಕ ನನಗೆ ಇಲ್ಲ. ಮತ್ತೊಂದು ಅದು ಆಗ್ತದಂತ ಓಕೆ, ಆಧ್ಯಾತ್ಮಿಕವಾಗಿ ನಾವು ನಮ್ಮ ವಿಶ್ವಾಸ ಹೊಂದಿರ್ತದೆ. ಮತ್ತು ನಾನು ಹೇಳಿದೆ ನಮ್ಮ ಜವಾಬ್ದಾರಿ ಜ್ಞಾನದ ಪ್ರಕಾರ ನನಗೆ ಸ್ವರ್ಗ ನರಕ ಎಲ್ಲರಿಗೂ ಇಲ್ಲೇ ಅನುಭವಿಸ್ಬೇಕು. ನಾವು ಫಸ್ಟ್ ಇವತ್ತು ನಾಳೆ ಬೇಡ, ಇವತ್ತು ಪ್ರತಿಯೊಂದು ಸಲ ಅಂತ ಹೇಳ್ತಾರೆ ನಾವು ವಿ ಹ್ಯಾವ್ ಟು ಲಿವ್ ಬೈ ಇನ್ ನಾವು. ಸೊ ಈಗ ಯಾವಾಗ ನಾವು ಜವಾಬ್ದಾರಿ ತಗೋತೀವಿ,
ಯಾವಾಗ ನಮಗೆ ಇದೇ ಸ್ವರ್ಗ ನರಕ ಅಂತ ಹೇಳ್ತೀವಿ, ನಮ್ಗೆ ಮಾತ್ರ ಇಲ್ಲ. ಇವಾಗ ನಾನು ನನ್ನ ಬಗ್ಗೆ ಯೋಚನೆ ಮಾಡೋದಂದರೆ ಬೇರೆಯವರು ಅಷ್ಟೇ. ನಾನು ಹೇಗೆ ದೇವರ ಸೃಷ್ಟಿಯಾಗಿದ್ದೀನೋ ಬೇರೆಯವರು ನೀವು ಅಷ್ಟೇ ದೇವರ ಸೃಷ್ಟಿಯಾಗಿದೆ. ಪ್ರತಿಯೊಬ್ಬರು ಇಲ್ಲಿ ದೇವ್ರ ಸೃಷ್ಟಿ ಮಾಡೋದು ಯಾವುದೂ ಇಲ್ಲ, ಪ್ರತಿಯೊಬ್ಬರು ದೇವ್ರ ಸೃಷ್ಟಿ ಮಾಡಿರೋದು. ಅದರಿಂದ ದೇವರಿಗೆ ಅವರ ಸೃಷ್ಟಿ ಮೌಲ್ಯವಾಗಿರ್ತದೆ. ಇಟ್ ಇಸ್ ಪ್ರೆಷಿಯಸ್. ಈಗ ವ್ಯಕ್ತಿ ಒಬ್ಬ ಕೆಟ್ಟವನೇ ಇರಲಿ ಒಳ್ಳೆಯವನೇ ಇರಲಿ ದೇವ್ರಿಗೆ, ಯಾಕಂದರೆ ಪ್ರತಿಯೊಂದು ತಾಯಿಗೂ ಅವ್ರ ಮಗು ಈಗ ಕೆಟ್ಟ ಇದ್ರೂ ಮಗನೇ, ಹಾಗೆ ದೇವ್ರಿಗೆ ನಾವೆಲ್ಲ ಮಕ್ಕಳೇ. ಅದಕ್ಕೆ ನಾವು ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ ಇವ್ರು ಕೆಟ್ಟ ಅವ್ರವರು ಫಲ ಅವ್ರವ್ರು ಅನುಭವಿಸ್ತಾರೆ. ಓಕೆ ಅದು ಹಿಂದೂ ಧರ್ಮದಲ್ಲಿ ಕರ್ಮ ಅಂತ ಹೇಳ್ಬೋದು, ನಮ್ಮ ಕರ್ಮ ನಮಗೆ. ಸೊ ಅದರಿಂದ ನರಕ ಸ್ವರ್ಗ ಇಲ್ಲೇ ಅಂತ ತಿಳ್ಕೊಂಡು ಅದು ಯಾವಾಗ ನಮ್ಗೆ ಅರ್ಥ ಆಗ್ತದಲ್ಲ ಅವಾಗ ನಮಗೆ ಗೊತ್ತಾಗ್ತದೆ ಅದು ಇಲ್ಲೇ ಅನುಭವಿಸ್ಬೇಕು, ಏನು ಅನುಭವಿಸ್ಬೇಕಾದ್ರು. ಅದು ನನ್ನ ಜ್ಞಾನ ಅಷ್ಟೇ ಹೇಳೋದಲ್ಲ, ಸತ್ ಮೇಲೆ ಅದು ಜ್ಞಾನ ಎಲ್ಲಿ ಹೋಗ್ತದೆ, ಸ್ವಾತಂತ್ರ್ಯ ಇರೋಂಗಿಲ್ಲ ನಮಗೆ. ಅವಾಗ ನಾವು ಜವಾಬ್ದಾರಿ ಹೆಂಗಾಗ್ತೀವಿ. ಸೊ ಏನಾಗ್ತದೋ ಆಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು, ಅವ್ರ ಕೆಲಸ ಸ್ಟಾರ್ಟ್ ಆಗ್ತದೆ. ಈಗ ನಮ್ಗೆ ಜ್ಞಾನ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಈ ಗುಳಕದ ಕಳಿಸಿದ್ದಾರೆ, ನಾವು ಜವಾಬ್ದಾರಿ ತಗೊಂಡು ಸ್ವರ್ಗ ನರಕ ನಾವು ಇಲ್ಲಿ ಮಾಡಿದರೆ ಅದು ಆಮೇಲೆ ಏನಾಗ್ತದೆ, ಸತ್ ಮೇಲೆ ಏನಾಗ್ತದೆ ಆ ಚಿಂತೆ ಯಾಕೆ ಈಗ. ಚರ್ಚ್ ಅಂದರೆ ಏನು ಫಾದರ್? ಹಾಂ, ಚರ್ಚ್ ಅಂದರೆ ಈಗ ಎರಡು ವಿಷಯ. ನಿಜವಾದ ಅರ್ಥ ಚರ್ಚ್ ಅಂದರೆ ಧರ್ಮಸಭೆ ಅಂತೀವಿ. ಚರ್ಚ್ ಅಂದರೆ ಎಲ್ಲಿ ದೇವರನ್ನು ವಿಶ್ವಾಸಿಸ್ತಾರೋ, ನಾನು ದೇವರನ್ನಾಗಿ ಈಗ ಯೇಸು ಸ್ವಾಮಿಯಲ್ಲಿ ಯಾರ್ಯಾರು ವಿಶ್ವಾಸ ಇಟ್ಟಿರ್ತಾರೋ ನಮಗೆ ಅದು ಆಗಕ್ಕೆ ಅದನ್ನು ಜ್ಞಾನಸ್ಥಾನ ಅಂತೀವಿ. ಸಂಸ್ಕಾರ, ಇದು ಹಿಂದೂ ಧರ್ಮದ ಸಂಸ್ಕಾರಗಳು. ಹಾಗೆ ನಮಗೆ ಒಂದು 7 ಸಂಸ್ಕಾರಗಳು ಉಂಟು. ಆ ಮೊದಲನೇ ಸಂಸ್ಕಾರ ಜ್ಞಾನಸ್ಥಾನ. ಯಾರು ಸ್ವೀಕರಿಸ್ತಾರೋ ಅವರು ಪೀಪಲ್ ಆಫ್ ಗಾಡ್ ಅಂತೀವಿ, ದೇವರ ಜನರು ಒಟ್ಟು ಕೂಡಿದರೆ ಅದು ಚರ್ಚ್ ಆಗ್ತದೆ. ಓಕೆ, ಚರ್ಚ್ ಅಂದರೆ ಈಗ ಒಂದು ಬಿಲ್ಡಿಂಗ್ ಇಲ್ಲ, ಅದು ಚರ್ಚ್ ಅಂದರೆ ಈಗ ಅದಕ್ಕೆ ಬೇರೆ ಬೇರೆ ಸ್ಥಳ. ಈಗ ಕುಟುಂಬ ಒಂದು ಸ್ಥಳೀಯ ಧರ್ಮಸಭೆ ಅಂತೀವಿ. ಚರ್ಚ್ ಅಂದರೆ ಕನ್ನಡದಲ್ಲಿ ಧರ್ಮಸಭೆ. ಚರ್ಚ್ ಅಂದರೆ ಇಟ್ಸ್ ಅ ಬೇಸಿಕ್ ಯೂನಿಟ್ ಆಫ್ ಚರ್ಚ್. ಅಂದರೆ ಫಸ್ಟ್ ಕುಟುಂಬದಿಂದ ಸ್ಟಾರ್ಟ್ ಆಗ್ತದೆ ಚರ್ಚ್ ಅಥವಾ ಧರ್ಮಸಭೆ, ಸ್ಥಳೀಯ ಧರ್ಮಸಭೆ ಅಂತೀವಿ. ಆಮೇಲೆ ನಾವೇನು ಹೇಳ್ತೀವಿ, ಧರ್ಮ ಕೇಂದ್ರ ಅಂತೀವಿ. ಧರ್ಮ ಕೇಂದ್ರ ಅಂದರೆ ಪ್ರತಿಯೊಂದು, ಈಗ ಈ ಬಾಗಲಕೋಟೆ ಸೆಂಟ್ ಮೇರೀಸ್ ಚರ್ಚ್, ಈ ಚರ್ಚಲ್ಲಿ ಯಾರು ಸದಸ್ಯರಿರ್ತಾರೆ ಬಾಗಲಕೋಟಲ್ಲಿ, ಅವರು ಧರ್ಮ ಕೇಂದ್ರ, ಸೆಂಟ್ ಮೇರೀಸ್ ಧರ್ಮ ಕೇಂದ್ರ. ಬೇರೆ ಅಲ್ಲಿ ಗುಳದಗುಡಲ್ಲೂ ಒಂದು ಚರ್ಚ್ ಇದೆ, ಆಸಂಗಿಯಲ್ಲಿ ಒಂದು ಚರ್ಚ್ ಇದೆ, ಇಲ್ಲಿ ಬಾಗಲಕೋಟಲ್ಲಿ. ಈಗ ಒಂದೊಂದು ಚರ್ಚು ಪ್ರತಿಯೊಂದು ಕುಟುಂಬಗಳು ಸೇರಿದರೆ, ಹಲವಾರು ಕುಟುಂಬಗಳು ಸೇರಿದರೆ ಅದು ಒಂದು ಧರ್ಮ ಕೇಂದ್ರವಾಗ್ತದೆ. ಹಲವಾರು ಧರ್ಮ ಕೇಂದ್ರಗಳು, ಈ ಚರ್ಚ್ಗಳು ಸೇರಿದರೆ ಧರ್ಮಕ್ಷೇತ್ರ ಆಗ್ತದೆ. ಈಗ ನಾನು ಧರ್ಮ ಕ್ಷೇತ್ರ, ಬೆಳಗಾಂ ಧರ್ಮಕ್ಷೇತ್ರ, ಚಿಕ್ಕಮಂಗ್ಳೂರು ಧರ್ಮಕ್ಷೇತ್ರ, ಬ್ಯಾಂಗ್ಳೂರು ಧರ್ಮಕ್ಷೇತ್ರ, ಮಂಗಳೂರು ಧರ್ಮಕ್ಷೇತ್ರ. ಮತ್ತು ಈ ಹಲವಾರು ಧರ್ಮಕ್ಷೇತ್ರಗಳು ಒಟ್ಟು ಕೂಡಿದಾಗ ಅದು ಈಗ ನಮ್ಮ ಕರ್ನಾಟಕ ರಾಜ್ಯದ ಧರ್ಮಸಭೆ ಅಂತೀವಿ. ಕರ್ನಾಟಕ ರೀಜನಲ್ ಚರ್ಚ್ ಅಂದರೆ ಇಡೀ ನಮ್ಮ ಕರ್ನಾಟಕಕ್ಕೆ ಅದು ಈ ಧರ್ಮಕ್ಷೇತ್ರಗಳೆಲ್ಲ ಒಟ್ಟು ಕೂಡಿದರೆ ಈಗ ನಮ್ಮ ಕರ್ನಾಟಕ ಧರ್ಮಸಭೆ. ಹಾಗೆ ಈ ಸ್ಟೇಟ್ ವೈಸ್ ಬೇರೆ ಈ ರೀಜನಲ್ ಧರ್ಮಸಭೆಗಳು ಒಟ್ಟು ಕೂಡಿದಾಗ ಅದು ಈಗ ನಮ್ಮ ಭಾರತೀಯ ಧರ್ಮಸಭೆ, ಇಂಡಿಯನ್ ಚರ್ಚ್, ಅಮೇರಿಕನ್ ಚರ್ಚ್. ಹಾಗೆ ಮತ್ತು ಅದು ನಮ್ಮ ಖಂಡಕ್ಕೆ ಬರ್ತದೆ, ಅದು ಏಷ್ಯಾ ಖಂಡ. ಅದಾದಮೇಲೆ ಯೂನಿವರ್ಸಲ್ ಚರ್ಚ್ ಅಂತೀವಿ ನಾವು, ವಿಶ್ವ ಧರ್ಮಸಭೆ. ಅದು ಈಗ ನಮ್ಮ ವಿಶ್ವ ಧರ್ಮಸಭೆಗೆ ಒಡೆಯರು ಪೋಪ್ ಅಂತೀವಿ ನಾವು. ವಿಶ್ವದ ಅವರು ಎಲ್ಲ ಕಾಂಟಿನೆಂಟಿಗೆ ಇಲ್ಲ ಇಡೀ ವಿಶ್ವಕ್ಕೆ ಅವರು ಒಡೆಯರಾಗಿರ್ತಾರೆ ನಮ್ಮ ಚರ್ಚಿಗೆ, ವಿಶ್ವ ಧರ್ಮಸಭೆಗೆ. ಹಾಗೆ FABC, ಫೆಡರೇಷನ್ ಆಫ್ ಏಷ್ಯನ್ ಬಿಷಪ್ಸ್ ಕೌನ್ಸಿಲ್ ಅಂತೀವಿ, ಅದಕ್ಕೆ ಒಡೆಯರು ಈಗ ಫಿಲಿಪ್ ನೇರಿ ಅಂತಿದ್ದಾರೆ, ಗೋವಾ ಅವರು ಹೆಡ್ ಆಗಿದ್ದಾರೆ. ಈಗ ಇಂಡಿಯನ್ ಚರ್ಚ್ಗೂ ಈಗ ಅವರೇ ಇದ್ದಾರೆ, ಫಿಲಿಪ್ ನೇರಿ ಅಂತ, ಅವರು ಹೆಡ್ ಆಗಿದ್ದಾರೆ. ಹಾಗೆ ಈಗ ನಮ್ಮ ಬೆಳಗಾಂ ಪ್ರಾಂತ್ಯಕ್ಕೆ ಬಿಷಪ್ ಡೆರಿಕ್ ಫೆರ್ನಾಂಡಿಸ್ ಬಿಷಪ್ ಅಂತೀವಿ ಅವರಿಗೆ. ಈಗ ಬ್ಯಾಂಗ್ಳೂರಲ್ಲಿ ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಇದ್ದಾರೆ. ಹಾಗೆ ಧರ್ಮ ಪ್ರಾಂತ್ಯಕ್ಕೆ, ಹಾಗೆ ಧರ್ಮ ಕೇಂದ್ರಕ್ಕೆ ಇಲ್ಲಿ ಈಗ ಪ್ರತಿಯೊಂದು ಚರ್ಚ್ಗೂ ಒಂದು ಧರ್ಮಗುರುಗಳು ಇರ್ತಾರೆ. ಮತ್ತು ಇದು ಹೇಳಿದ್ರೆ ಕುಟುಂಬದಿಂದ ಸ್ಟಾರ್ಟ್ ಆಗೋದು, ಕುಟುಂಬ ಸ್ಥಳೀಯ ಧರ್ಮಸಭೆ ಅಂತೀವಿ. ಸೊ ಚರ್ಚ್ ಅಂದರೆ ಹೀಗೆ ಸ್ಟೇಜಸಲ್ಲಿ ಹೋಗ್ತದೆ. ಒಂದು ಕುಟುಂಬದಿಂದ
ವಿಶ್ವ ಧರ್ಮ ಸಭೆ ತನಕ ಅದಕ್ಕೆ ಚರ್ಚೆ ಅಂತೀವಿ, ಎಲ್ಲಿ ಜನರು ಒಟ್ಟು ಕೂಡ್ತಾರೋ. ರಿಲಿಜಿಯಸ್ ಇಂಟಾಲರೆನ್ಸ್ ಅದ್ರ ಬಗ್ಗೆ ಮತ್ತು ಜಾತಿ ಧರ್ಮ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ರಿಲಿಜಿಯಸ್ ಟಾಲರೆನ್ಸ್ ಸಾಮಾಜಿಕವಾಗಿ ನಾವು ಹಲವಾರು ಕೆಲಸಗಳು ಮಾಡ್ತಿದ್ದೀವಿ. ಈಗ ಇಲ್ಲಿ ಬಾಗಲಕೋಟೆಗೆ ನೋಡಿದ್ರೆ ನಾವು 2-3 ಮೀಟಿಂಗಲ್ಲಿ ಇಲ್ಲ ಬೇರೆ ಬೇರೆ ಹಬ್ಬ ಟೈಮಲ್ಲೆಲ್ಲ ನಾವು ಒಟ್ಟು ಕೊಡ್ತೀವಿ, ಎಲ್ಲ ಧರ್ಮದವರು ಗುರುಗಳು. ಆವಾಗ ಎಲ್ಲ ಯಾವ ಪ್ರಾಬ್ಲಮ್ ಇರೋಂಗಿಲ್ಲ. ಇದು ಹೇಗಿರೋದಲ್ಲ, ಮನುಷ್ಯ ಅಂದಮೇಲೆ ಎಲ್ಲ ಥರದ ಇರ್ತೀವಿ. ಸ್ವಾರ್ಥ ಬರ್ತದೆ, ಪೊಲಿಟಿಕಲ್ ಮೋಟಿವ್ಸ್ ಇರ್ತದೆ, ಅಥವಾ ಒಬ್ಬರು ಏನೋ ಸ್ವಲ್ಪ ಪಾಪ್ಯುಲರ್ ಆಗಬೇಕು. ಅದರಿಂದ ಈಗ ಹೆಚ್ಚಾಗಿ ನೋಡಿದರೆ ಟೋಟಲ್ ಪಾಪ್ಯುಲೇಷನ್ ನೀವು ತೊಗೊಂಡ್ರೆ ನಮ್ಮ ಭಾರತ ದೇಶದಲ್ಲೂ ಎಲ್ಲೆಲ್ಲಿ ನಾವು ಹೋಗ್ತೀವಿ, ಇದುವರೆಗೂ ನನಗೆ ಯಾರೂ ನನಗೆ ಫ್ರೆಂಡ್ಸು ಹಿಂದೂ ಫ್ರೆಂಡ್ಸ್ ಇದ್ದಾರೆ, ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಇದ್ದೀವಿ ನಾವು. ಎಲ್ಲ ಸಮಾಜದಲ್ಲೂ ಎಲ್ಲರೂ ಬರ್ತಾರೆ, ಎಲ್ಲೂ ಮಾತಾಡ್ತೀವಿ. ಪ್ರಾಬ್ಲಮ್ ಏನಿಲ್ಲ ಅಲ್ಲಿ. ಎಲ್ಲಿ ಪ್ರಾಬ್ಲಮ್ ಆಗ್ತದೆ ಸಡನ್ನಾಗಿ ಯಾವುದೋ ಒಂದು ಗ್ರೂಪ್ ಬಂದು ಇದು ಮಾಡೋದು. ಆವಾಗ ಅದು ಯಾವಾಗ ನೋಡಿದೆ ಏನೋ ಒಂದು ಸ್ವಾರ್ಥ ಇದೆ ಅಲ್ಲಿ. ನಾನು ಹೇಳಿದ್ನಲ್ಲ, ಈ ಸ್ವಾರ್ಥ ನಾನು ಅಂತ ತೆಗೆದಾಗ ಯಾವಾಗ ನಾವು ಎಲ್ಲರೂ ಒಟ್ಟಾಗಿ ಒಟ್ಟಾಗಿ ಇರ್ತೀವಿ, ಅವಾಗ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಜನರಲಿ ರಿಲಿಜಿಯನ್ಸ್ ಟಾಲರೆನ್ಸ್ ಇದೆ ಎಲ್ಲ ಧರ್ಮ ಒಡೆಯರಲ್ಲಿ, ಲೀಡರ್ಸಲ್ಲಿ. ಯಾರಿಗೆ ಅದು ಅಜ್ಞಾನ ಅಂತೀವಲ್ಲ, ಯಾರಿಗೆ ಸರಿಯಾಗಿ ಈಗ ನೋಡಿ, ನಾನು ಈಗ ಫಾದರ್ ಆಗಬೇಕಾದ್ರೆ ಫಿಲಾಸಫಿ ಅಂತೇಳು, ನಾವು ಇಂಡಿಯನ್ ಫಿಲಾಸಫಿ ಓದಬೇಕು. ಈಗ ಥಿಯಾಲಜಿ ಮಾಡಬೇಕಾದ್ರೆ BTS ಇಂದ ಬ್ಯಾಚುಲರ್ ಆಫ್ ಥಿಯಾಲಜಿ ಮಾಡಬೇಕಾದ್ರೆ ನಾವು ಎಲ್ಲ ಧರ್ಮ ಇಸ್ಲಾಂ ಓದಬೇಕು. ಈಗ ನಾನು ಋಗ್ವೇದ, ಭಗವದ್ಗೀತಾ, ಎಲ್ಲ ಓದಿ ಎಕ್ಸಾಮು ಬರೆದಿದ್ದೀವಿ. ಎಲ್ಲ ವೇದಾಸ್ ಎಲ್ಲ ಬರೆದು ಎಕ್ಸಾಮು ಬರಿತೀವಿ ನಾವು. ಸೊ ಎಲ್ಲ ಗೊತ್ತಿರ್ಬೇಕು ನಮಗೆ. ಅದೇ ಈಗ ಯಾರಿಗೆ ಜ್ಞಾನ ಇರೋಂಗಿಲ್ಲಲ್ಲ, ಸಂಪೂರ್ಣ ಜ್ಞಾನ, ಕಂಪ್ಲೀಟ್ ನಾಲೆಜ್ ಧರ್ಮದ ಬಗ್ಗೆ ಯಾರಿಗೆ ಇರೋದಿಲ್ಲ, ಯಾವ ಧರ್ಮದರಾಗಲಿ ಯಾರಿಗಿರೋದಿಲ್ಲ, ಅವ್ರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು. ಇಲ್ಲ ಅದು ಗೊತ್ತು, ಅದೇ ಹೇಳ್ತಾವಲ್ಲ, ಯಾವಾಗ ಅವ್ರ ಜ್ಞಾನ ಇರ್ತದೆ ಯು ಗೆಟ್ ಎನ್ಲೈಟೆಂಡ್. ಅಜ್ಞಾನ ದಾರಿ ತಪ್ಪಿಸ್ತದೆ. ಅದರಿಂದ ಬರೋದು ಇಂಟಾಲರೆನ್ಸ್. ಇಲ್ಲಾಂದರೆ ಜನರು ಒಳ್ಳೆಯವರೇ ಇದ್ದಾರೆ ಎಲ್ಲ. ಸಂಸ್ಕೃತದಲ್ಲಿ ತಮಸೋಮ ಜ್ಯೋತಿರ್ಗಮಯ ಅಂತ. ಹೌದು, ಅದೇ ತಮಸೋಮ ತಪ್ಪು ಮಾಡೋದು ಅಜ್ಞಾನಿಗಳು. ಹೌದು, ಅಜ್ಞಾನಿಗಳೇ ತಪ್ಪು ಬರೋದು. ಯಾರಿಗೆ ಅದು ಗೊತ್ತಿರ್ತದೆ ಅವ್ರು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ನಿಮ್ಮನ್ನು ಜೀವನದಲ್ಲಿ ಯಾರಾದ್ರು ಅಂಡರ್ ಎಸ್ಟಿಮೇಟ್ ಮಾಡಿದ್ರಾ? ಜೀವನದಲ್ಲಿ ಮಾಡೋದು ಉಂಟದು ಸಹಜ. ನೋಡಿ, ಈಗ ನಾನು ಹೇಳಿದೆ, ನಾವು ಫಾದರ್ ಆಗಬೇಕಾದ್ರೆ ನಾನು ಬ್ಯಾಂಗ್ಳೂರು ಬಿಟ್ಟು ನಾನು ಬೆಳಗಾಂ ಬಂದಾಗ, ಅಲ್ಲಿ ನಾನು ಜಾಯ್ನ್ ಆದಾಗ ಕನ್ನಡ ಮಾತಾಡೋರು ಯಾರೂ ಇರಲಿಲ್ಲ. ಬ್ಯಾಂಗ್ಳೂರಿಂದ ನಾನು ಒಬ್ಬನೇ ಇದ್ದೆ. ಈಗ ಅವ್ರಿಗೇನಾಗ್ತದೆ, ಅವ್ರಿಗಿನವ್ರು ಬಂದಾಗ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ. ಆವಾಗ ಓಕೆ, ನನಗೆ ಯಾವಾಗ ಭಾಷೆ ಏನು ಬರೋದಿಲ್ಲ ಅಂದರೆ, ಈಗ ಎಸ್ಪೆಷಲಿ ನಾನು ಇಟಲಿಗೆ ಹೋದಾಗ PhD ಮಾಡಿದಾಗ, ಅಲ್ಲಿ ಹೀಗೆ ಒಂದು ಧರ್ಮ ಕೇಂದ್ರದಲ್ಲಿ ಇದ್ಕೊಂಡು ನಾನು ಕಾಲೇಜ್ ಮಾಡಿದಾಗ ಅವಾಗ ನನಗೆ ಇಟಾಲಿಯನ್ ಬರ್ತಿರಲಿಲ್ಲ. ಯಾವಾಗ ಭಾಷೆ ಬಂದಿಲ್ಲ, ಅವ್ರು ಏನು ಹೇಳಿದ್ರು ಬೇರೆ ತಲೆ ಆಡಿಸೋದು. ಅವ್ರೇನು ತಿಳ್ಕೊಬಿಟ್ಟು ನನಗೇನು ಬರೋಂಗೇ ಇಲ್ಲ ಅಂತ, ಏನು ಬರೋಂಗಿಲ್ಲ. ಅವಾಗ ನಾನು 45 ಆದ್ರೂ ಅದರಿಂದ ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ, ಅವಾಗ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ನನಗೆ ಭಾಷೆ ಬರೋದಿರೋ ಕಾರಣಕ್ಕೋಸ್ಕರ ಅವ್ರು ನನಗೇನು ಬರೋದೇ ಇಲ್ಲ ಅಂತ. ಆಮೇಲೆ ಅದೇ ಒಂದು 6 ತಿಂಗಳಾದಮೇಲೆ ಯಾವಾಗ ಭಾಷೆ ಕಲಿತೆ, ಆಮೇಲೆ 2 ವರ್ಷ ಆದಮೇಲೆ ಇಟಾಲಿಯನಲ್ಲೇ ನಾನು ಓದಿ ಇದು ಮಾಡಿ ಥೀಸಿಸ್ ಡಿಫೆಂಡ್ ಮಾಡ್ತಾರೆ. 99 ಬಂದಾಗ ಅವ್ರಿಗೆಲ್ಲ ಆಶ್ಚರ್ಯ ಆಯಿತು. ಸೊ ಪ್ರತಿ ಒಂದು ಕ್ಷೇತ್ರ ಯಾವಾಗ ಹೊಸ್ದಾಗಿ ಹೋಗ್ತೀವಿ, ಜನರು ಅಷ್ಟೇ ಅಂಡರ್ ಎಸ್ಟಿಮೇಟ್ ಮಾಡೋದು ಸಹಜ. ಅಂದರೆ ಅವ್ರು ನನ್ನ ಮೇಲೆ ಎಷ್ಟು ಜ್ಞಾನ ಇದೆ ಅದ್ರ ಬಗ್ಗೆ ಗೊತ್ತಿರೋರು ಯಾರು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಯಾವಾಗ ಒಬ್ಬರು ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಓಕೆ, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ತಪ್ಪಿಲ್ಲ, ಅದು ಗೊತ್ತಾದ್ಮೇಲೆ ಗೊತ್ತಾಗ್ತದೆ. ಸೊ ತಾಳ್ಮೆ ಇದ್ದಾಗ ಆಟೋಮೆಟಿಕ್ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅದ್ರ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ. ತುಂಬ ಪಾಸಿಟಿವ್ ವಿಷಯ ಹೇಳ್ತೀರಿ. ಒಂದು ಸಾಲಿನಲ್ಲಿ ಜಗತ್ತಲ್ಲಿ ಅಲುಗಾಡಿಸುವಂಥ ವಿಷಯ, ಮಾತು, ಥಾಟ್. ವಿಶ್ವನ ಅಲ್ಲಾಡಿಸಂತ ನಾವು ಅದೇ ಹೇಳಿದ್ನಲ್ಲ, ಪ್ರತಿಯೊಬ್ಬರು ನಾವು ವಿಶ್ವ ಅಲ್ಲಾಡ್ಸಕ್ಕೆ ಯೋಚನೆ ಮಾಡೋ ಬದಲು ನಮ್ಮ ಅಲ್ಲಾಡಿಸುವ ಒಂದು ವಿಷಯ, ಸ್ವಾರ್ಥ ತೆಗಿಬೇಕು. ಸ್ವಾರ್ಥವನ್ನು ತೆಗೆದು ಯಾವಾಗ ನಾನು ಒಂದು ವಿಷಯ ತಿಳ್ಕೊಂಡು ಜ್ಞಾನಿಯಾಗಿ
ಬೇರೆಯವ್ರನ್ನ ಅರ್ಥ ಮಾಡ್ಕೋತೀವೋ ಅವಾಗ ಆಟೋಮೆಟಿಕ್ಕಾಗಿ ವಿಶ್ವಾಸ ಚೇಂಜ್ ಆಗ್ತದೆ. ನಾನು ಹೇಳಿದ್ನಲ್ಲ, ಯಾವುದು ಒಂದು ವ್ಯಕ್ತಿಯಿಂದನೇ ಸ್ಟಾರ್ಟ್ ಆಗೋದು. ಒಂದು ವ್ಯಕ್ತಿ ಕುಟುಂಬ ಆಗ್ತಾನೆ, ಕುಟುಂಬದಿಂದ ಸಮಾಜ ಆಗ್ತದೆ, ಸಮಾಜ ಎಲ್ಲ ಆಗ್ತದೆ. ನಾವು ಸಮಾಜ ಚೇಂಜ್ ಆಗಬೇಕಾದ್ರೆ ಫಸ್ಟ್ ಬೇಸಿಕ್ ವ್ಯಕ್ತಿ ಚೇಂಜ್ ಆಗಬೇಕು. ಎಕ್ಸಲೆಂಟ್ ಫಾದರ್. ಟ್ರಿನಿಟಿ ಅಂದರೆ ಯಾಕೆ ಜನರಿಗೆ ತುಂಬ ಜನರಿಗೆ ಕನ್ಫ್ಯೂಸ್ ಆಗುತ್ತೆ? ಟ್ರಿನಿಟಿ ಅಂದರೆ ತ್ರಿತ್ವ ಅಲ್ಲ, ಪವಿತ್ರ ತ್ರಿತ್ವ ಅಂದರೆ ತ್ರಯೇಕ ದೇವರು. ಈಗ ಎಲ್ಲ ಇದರಲ್ಲೂ ನೋಡಿದರೆ ನಾವು ಇದು ತ್ರಯೇಕ ದೇವರೇನು, ಈಗ ಹಿಂದುಳಿ ಬ್ರಹ್ಮ ಸೃಷ್ಟಿ ಮಾಡೋರೊಬ್ಬರು ಇಲ್ವಾ, ಬ್ರಹ್ಮ, ವಿಷ್ಣು ನೋಡ್ಕೊಳ್ಳೋದು, ಶಿವ ಕೊನೆಗೊಳಿಸೋದು ಅಲ್ವಾ, ನಾಶ. ಹಾಗೆ ಹೀಗೆ ಒಂದು ಅದರಲ್ಲೂ ತ್ರಿತ್ವ ಇದೆ. ತ್ರಿತ್ವ ಅಂದರೆ ಮೂರು ದೇವರು ಒಬ್ಬರೇ. ಹೀಗೆ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಟ್ರಿನಿಟಿ ಅಂದರೆ ತಂದೆ, ಮಗ, ಪವಿತ್ರಾತ್ಮರಂತೀವಿ. ತಂದೆ, ಪವಿತ್ರಾತ್ಮ ಸೃಷ್ಟಿ ಮಾಡಿರೋರು, ತಂದೆ ಸೃಷ್ಟಿ ಮಾಡಿದ್ದಾರೆ. ಅವರು ಯೇಸು ಸ್ವಾಮಿ ಅದನ್ನು ಜಗತ್ತಿಗೆ ಯಾವಾಗ ಸರಿಯಾಗಿ ಜನರು ಸೃಷ್ಟಿ ಆಯಿತು, ದಾರಿ ತಪ್ಪಿ ಹೋಗ್ತಾರೆ, ಮತ್ತೆ ಅವರು ದಾರಿ ತರಲು ಹಲವಾರು ಪ್ರವಾದಿಗಳು ಇವರೆಲ್ಲ ಕಳಿಸ್ತಾರೆ. ದೇವರು ಯಾರಾದರೂ ಒಳ್ಳೆಯವರು ಕಳಿಸ್ತಾ ಇರ್ತಾರೆ ನಮ್ಮರಲ್ಲಿ. ಈಗ ಹಾಗೆ ಯೇಸು ಸ್ವಾಮಿಯನ್ನು ಕಳಿಸಿ ಜಗತ್ತನ್ನು ಮತ್ತೆ ತಂದೆಯ ಬಳಿಗೆ, ತಂದೆ ಅಂದರೆ ನಾವು ದೇವರು, ಅವ್ರು ಸೃಷ್ಟಿಕರ್ತಾರೆ, ಅದರಿಂದ ನಾವು ತಂದೆ ಅಂತ ಹೇಳ್ತೀವಿ. ಅವ್ರಿಗೆ ಮತ್ತೆ ಅವ್ರ ಮಕ್ಕಳು ವಾಪಸ್ ಬರೋಕ್ಕೆ ಈಗ ಬೈಬಲ್ ಓದಿದರೆ ಹಲವಾರು ಸಾಮತಿಗಳಿದೆ, ಪ್ಯಾರಬಲ್ಸ್. ಅದು ದುಂದುಗಾರನ ಮಗ ಅಂತ ಭಾರಿ ಫೇಮಸ್ ಒಂದು ಸಾಮತಿ ಐತಿ. ಅದೇನೆಂದರೆ, ಇಬ್ಬರು ಮಕ್ಕಳು ಇರ್ತಾರೆ ಒಬ್ಬ ತಂದೆಗೆ. ಒಬ್ಬ ಮಗ ಎಲ್ಲ ಆಸ್ತಿ ಇದೆ, ನನಗೆ ಆಸ್ತಿ ಮಾಡಿಕೊಡು, ನಾನು ಹೋಗ್ಬೇಕಂತಾನೆ. ಆಸ್ತಿ ಎಲ್ಲ ಕೊಡ್ತಾರೆ, ಅವ್ನು ತೊಗೊಂಡು ಹೋಗಿ ದುಂದು ವೆಚ್ಚ ಮಾಡ್ತಾನೆ. ಅಲ್ಲಿ ಹೋಗಿ ಎಲ್ಲ ಇದು ಮಾಡಿ ವೇಸ್ಟ್ ಮಾಡಿ ಆಮೇಲೆ ನೋಡಿದ್ರೆ ಅವ್ನಿಗೆ ಹಂದಿ ಮೇಸೆ ಕಳಿಸ್ತಾರೆ. ದೊಡ್ಡ ಶ್ರೀಮಂತ, ಬಟ್ ಅವನ್ನೆಲ್ಲ ಖರ್ಚು ಮಾಡ್ಕೊಂಡಿರ್ತಾನೆ. ಮತ್ತೆ ಅವ್ರ ತಂದೆ ವಾಪಸ್ ಬರ್ತಾನೆ. ಅವ್ರ ತಂದೆ ಅವನ್ನ ಅಪ್ಕೊಂಡು ಅವ್ನು ಕ್ಷಮಿಸಿ ಮತ್ತೆ ಮಗ ಮಾಡ್ಕೋತಾರೆ. ಇದು ನಮ್ಮ ಪ್ರತಿಯೊಬ್ಬರ ಕೆಲಸ ಆಗಿದೆ. ದೇವರ ಸೃಷ್ಟಿ ನಾವು ಎಲ್ಲ ಅಮೂಲ್ಯವಾದವರು. ಪ್ರತಿಯೊಬ್ಬ ವ್ಯಕ್ತಿಯು ಇಸ್ ಪ್ರೆಷಸ್, ಅಮೂಲ್ಯವಾದವನು. ಈಗೇನಾಗ್ತದೆ, ನಾವು ಪಾಪ ಮಾಡಿ ನಾವೇ ಆ ಸ್ವಾರ್ಥ ಎಲ್ಲ ಇದು ಮಾಡಿ ದೂರ ಆಗ್ತೀವಿ ದೇವರಿಂದ. ಪಾಪ ಮಾಡಿದಾಗ ನಾವು ದೂರ ಆಗ್ತೀವಿ. ಈಗ ನಾವು ದೂರ ಹೋಗಿದ್ದೀವಿ, ದೇವ್ರು ನಮ್ಮನ್ನ ದೂರ ಮಾಡಿಲ್ಲ. ಯಾವಾಗ ನಾವು ಪಶ್ಚಾತ್ತಾಪ ಪಟ್ಟು ಒಳ್ಳೆ ಬರ್ತೀವಿ, ದೇವ್ರು ನಮ್ಮನ್ನ ಅಪ್ಕೋತಾರೆ. ನಾವು ಯಾವಾಗೂ ದೇವ್ರ ಮಕ್ಕಳೇ, ಎಲ್ಲ ಅಷ್ಟೇ. ಒಂದು ತಾಯಿಯೂ ಅಷ್ಟೇ. ನಮ್ಮಲ್ಲೂ ಅದು ಪಶ್ಚಾತ್ತಾಪ ಆಗಬೇಕು. ನಾವು ತಪ್ಪು ಮಾಡಿದ್ದೀವಿ ಅಂತ ನಾವು ಯಾವಾಗ ಅದು ರಿಯಲೈಸ್ ಮಾಡ್ತೀವಿ, ಆವಾಗ ನಾವು ಆಟೋಮೆಟಿಕ್, ಪ್ರತಿಯೊಬ್ಬ ವ್ಯಕ್ತಿ ಅಷ್ಟೇ, ಯಾವಾಗ ಒಬ್ಬ ಎಷ್ಟೇ ಪಾಪಿಷ್ಟ ಅವನು ಪರಿವರ್ತನೆ ಹೊಂದಿ ನಾನು ಪಾಪಿ ಅಂತ ಯಾವಾಗ ಯೋಚನೆ ಮಾಡ್ತಾನಲ್ಲ, ಆವಾಗ ಅವನು ಆಟೋಮೆಟಿಕ್ ಅವನು ಒಳ್ಳೆಯವನೇ ಆಗುತ್ತೆ. ಅದು ನಾವು ರಿಯಲೈಸ್ ಮಾಡಬೇಕು. ಆ ಸ್ವಾರ್ಥ ಓದಿ ನಾವು ಯಾವಾಗ ನಮ್ಮ ಬಗ್ಗೆ ತಿಳಿತೀವೋ ಆವಾಗ ಆಟೋಮೆಟಿಕ್ಕಾಗಿ ಅದು ಚಲೋನೇ ಆಗ್ತಾರೆ ಪ್ರತಿಯೊಬ್ಬ ವ್ಯಕ್ತಿ. ಫಾದರ್, ಈಗಿನ ಜನರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇದೆಯೋ ಕನ್ಫ್ಯೂಷನ್ ಜಾಸ್ತಿ ಇದೆ? ಈಗ ನಮ್ಮಿದರಲ್ಲಿ ಇನ್ಫಾರ್ಮೇಷನ್ ತುಂಬ ಇದೆ. ಇನ್ಫಾರ್ಮೇಷನ್ ಬೇಕಾದಷ್ಟಿದೆ. ಈಗ ಏನು ಬೇಕು, ಏನು ವಿಷಯ ಬೇಕು ಗೊತ್ತಿತ್ತು, ಆಟೋಮೆಟಿಕ್ ಜಸ್ಟ್ ಟೈಪ್ ಮಾಡಿರಿ ನಿಮ್ಗೆ ಸಿಗ್ತದೆ. ಬಟ್ ನಾನು ಹೇಳಿದ ಪ್ರಕಾರ ಈ ಯಾವ ಇನ್ಫಾರ್ಮೇಷನ್ ಬಂದರೂ ಮನುಷ್ಯನಿಗೆ ಅತಿ ದೊಡ್ಡ ಒಂದು ಕೊಡುಗೆ ದೇವರಿಂದ ಕೊಟ್ಟಿರೋದಂದರೆ ಯೋಚನೆ ಮಾಡುವ ಶಕ್ತಿ. ಈಗ ಆ ಜ್ಞಾನವನ್ನು ಪಡ್ಕೊಂಡು ಅವನು ಇದು ನನಗೆ ಸರಿನಾ ಇದು ತಪ್ಪಾ ಅಂತ ಅವ್ರು ಡಿಸೈಡ್ ಮಾಡಬೇಕು. ಆ ಡಿಸೈಡ್ ಮಾಡಿ, ಯಾಕಂದರೆ ಸ್ವಾತಂತ್ರ್ಯ ಇದೆ ನಮಗೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಎಷ್ಟೋ ಹೇಳ್ಬೋದು, ಆದರೆ ಇದು ಬೇಕಾ ಬೇಡ ಅನ್ನೋದು ನನ್ನದು, ನನ್ನ ಜವಾಬ್ದಾರಿ. ಈಗ ನಾನು ಬೇಕಾದರೆ ಏನಾದರೂ ವಿಷಯವಾಗಿ ನಾನು ಟೈಪ್ ಮಾಡ್ಬೋದು, ವಿಷಯ ಬರ್ತದೆ ನನಗೆ. ಅದು ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು, ಅಲ್ಟಿಮೇಟ್ಲಿ ದ ಮಾಸ್ಟರ್ ಆಫ್ ಕ್ರಿಯೇಷನ್ ಅಂತೀವಲ್ಲ ವ್ಯಕ್ತಿ. ಸೊ ದ ಹ್ಯೂಮನ್ ಪರ್ಸನ್ ಅವರು ಇಂಪಾರ್ಟೆಂಟ್. ಎಷ್ಟೇ ಚೇಂಜ್ ಆಗಲಿ, ಇನ್ಫಾರ್ಮೇಷನ್ ಎಷ್ಟೇ ಬರಲಿ, ಅದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇರೆಯವ್ರು ಕನ್ಫ್ಯೂಸ್ ಮಾಡೋದಿಲ್ಲ, ನಾವು ಮಾಡ್ಕೋತೀವಿ. ಯಾಕಂದರೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅದೇ ಆ ದೇವರು ಕೊಟ್ಟಿರೋ ಒಂದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಡಿಸಿಷನ್ ಪ್ರೋಸೆಸ್, ಡಿಸಿಷನ್ ಫೈನಲಿ ನಂದು. ನಾನು ಡಿಸಿಷನ್ ತಗೊಂಡಾಗ ಮಾತ್ರ ನಾನು ಜವಾಬ್ದಾರಿ ಆಗ್ತೀನಿ. ಇಲ್ಲಾಂದರೆ ಬೇರೆ ನಾವು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು, ಇವರಿಂದ ಮಾಡಿದ್ದೆ ಅವರಿಂದ ಮಾಡಿದ್ದೆ, ನನಗೆ ಇವ್ರು ಪ್ರಭಾವ ಮಾಡಿದರು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ಅವ್ರವ್ರ ಜವಾಬ್ದಾರಿ ತಗೋಬೇಕು. ಅದು ದೇವ್ರು ಕೊಟ್ಟಿರೋ ಕೊಡುಗೆ. ಇಲ್ಲಾಂದರೆ ಯಾರಿಗೆ ಯೋಚನೆ ಮಾಡೋಕ್ಕೆ ಶಕ್ತಿ ಇಲ್ಲ, ಅವರು
ಮೆಂಟಲ್ ಅಸೈಲಮ್ ಎಲ್ಲ ಇರಬೇಕಲ್ಲ, ಜವಾಬ್ದಾರಿ ಆಗೋದಿಲ್ಲ. ಕ್ರಿಶ್ಚಿಯನ್ಸ್ ಬಗ್ಗೆ ಒಂದು ಕ್ರಿಶ್ಚಿಯಾನಿಟಿ ಬಗ್ಗೆ ಒಂದು ತುಂಬ ಇತ್ತೀಚೆಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಕನ್ವರ್ಷನ್ ಮತ್ತು ಆ್ಯಂಟಿ ಕನ್ವರ್ಷನ್ ಬಿಲ್ಲು ಬಂದಿದೆ, ಅದ್ರ ಬಗ್ಗೆ ನೀವೇನಂತೀರಿ? ಓಕೆ, ಈಗ ಆ್ಯಂಟಿ ಕನ್ವರ್ಷನ್ ಬಿಲ್ ಬಂದಿದೆ, ಅದು ನಮ್ಮ ಗೌರ್ಮೆಂಟಿಂದ ಬಂದಿದೆ. ಸರಿ, ಈಗ ಕನ್ವರ್ಷನ್ ಅಂದರೆ ಇಷ್ಟವರೆಗೂ ನಾನು ಹೇಳಿದ ನಿಮಗೆ, ಈಗ ನಾನು 30 ವರ್ಷ ಆಗಿ ಫಾದರ್ ಆಗಿದ್ದೇನೆ. 30 ವರ್ಷ ಆಯಿತು. ಅದಕ್ಕೆ ಮುಂಚೆ 12 ವರ್ಷ ಓದ್ತಾ ಇದ್ದೆ. ಈಗ ನನಗೆ 58 ವರ್ಷ ತುಂಬಿದೆ, 59ರಲ್ಲಿ ಇದ್ದೀನಿ. ಇದುವರೆಗೂ ನನ್ನ ಪ್ರಕಾರ ಕನ್ವರ್ಷನ್ ಒಂದು ಮಾಡಿರೋದು ನಾನು ಕೇಳ್ಪಟ್ಟಿಲ್ಲ, ನಾವು ಮಾಡೋದಿಲ್ಲ. ಯಾಕಂದರೆ ಈಗ ನಾನು ಒಂದು PhD ಆಗಿದೆ, ಲಾದಲ್ಲೂ ಆಗಿದೆ, ಚರ್ಚ್ ಲಾದಲ್ಲೂ. ನಮ್ಮ ಧರ್ಮಸಭೆ ಅಥವಾ ಚರ್ಚ್ ಕಾನೂನು ಪ್ರಕಾರ ಯಾರು ಕನ್ವರ್ಷನ್ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಇದೆ. ಈಗ ಫಾದರ್ಸ್ ನಾನು ಏನಾದರೂ ಮಾಡಿದರೆ ನಮ್ಮ ಕಾನೂನಲ್ಲೇ ಶಿಕ್ಷೆ ಇದೆ. ಈಗ ನನ್ಗೆ ಯಾಕೆ ಶಿಕ್ಷೆ ಆಗಬೇಕು? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ಲಸ್ ಅದೊಂದು ದೊಡ್ಡ ಪ್ರೊಸೀಜರೇ ಇದೆ. ಈಗ ಯಾರಾದರೂ, ಈಗ ಸಪೋಸ್ ನೀವು ಏನಾದರೂ ಕ್ರಿಶ್ಚಿಯನ್ ಆಗಬೇಕಾದ್ರೆ ನೀವು ನನಗೆ ಬಂದು ಕೇಳ್ತೀರಾ, ಉದಾಹರಣೆಗೆ ಹೇಳ್ತೀನಿ. ಈಗ ನಾನು ನಿಮ್ಗೆ ಸುಮ್ಮನೆ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಈಗ ನಮ್ಗೆ ಬಿಷಪ್ ಇದ್ದಾರೆ. ಈಗ ನೀವು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಪ್ರೆಸೆಂಟ್ ಮಾಡಿ, ನಿಮಗೆ ಒಂದು 6 ತಿಂಗಳು ಅದೆಲ್ಲ ಏನಂತ ಫಸ್ಟು ಮಾಹಿತಿ ತಿಳಿಸ್ಬೇಕು. ಕ್ರಿಶ್ಚಿಯನ್ ಏನಂದರೆ ಅದ್ರ ಬಗ್ಗೆ, ಕಾನೂನು ಬಗ್ಗೆ, ನಮ್ಮ ಸಂಸ್ಕಾರಗಳಿದೆ, 7 ಸಂಸ್ಕಾರಗಳು, ಅದೆಲ್ಲ ಬಗ್ಗೆ ಎಲ್ಲ ತಿಳಿಸಿದ ಮೇಲೆ ನೆಸೆಸರಿ ಡಾಕ್ಯುಮೆಂಟ್ಸ್ ಇರಬೇಕು. ನೀವು ಅಫಿಡವಿಟ್ ಮಾಡಬೇಕು, ಅದೆಲ್ಲ ದೊಡ್ಡ ಪ್ರೊಸೀಜರ್ ಇದೆ. ಅದಕ್ಕೆ 1 ವರ್ಷನೇ ಹಿಡಿದು ಮತ್ತೆ ನಾನು ಅಲ್ಲಿ ಎಲ್ಲ ಪೇಪರ್ಸು ಅವ್ರು ಕಳಿಸ್ಬೇಕು ಬಿಷಪ್ಪಿಗೆ. ಅವ್ರು ಪರ್ಮಿಷನ್ ಕೊಡಬೇಕು. ಅವ್ರು ಕೊಟ್ಟ ಮೇಲೆ ನಮಗಿದಾಗ್ಬೋದು. ಇದು ಆ್ಯಂಟಿ ಕನ್ವರ್ಷನ್ ಬರೋಕ್ಕೆ ಮುಂಚೆನೇ, ಇದು ಫಸ್ಟಿಂದ ಈ ಕಾನೂನು 1983ರಲ್ಲಿ ಈಗ ಕಾನೂನು ಪುಸ್ತಕ ಆಗಿರೋದು. ಓಕೆ, ಅದರಲ್ಲೇ ಶಿಕ್ಷೆ ಆಗಿರಬೇಕಾದ್ರೆ ನಾವು ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಈಗ ಬೇರೆ ಬೇರೆ ಪಂಗಡಗಳಿವೆ, ಅವರು ನಮ್ಮ ಕ್ರಿಶ್ಚಿಯನ್ ಅಂತ ಹೇಳೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಕ್ಯಾಥಲಿಕ್ ಚರ್ಚ್ ಅಂತ ಆಗೋದಿಲ್ಲ, ಬೇರೆ ಚಿಕ್ಕ ಈಗ ಸಡನ್ನಾಗಿ ನೀನೇ ಒಂದು ಚರ್ಚ್ ಸ್ಟಾರ್ಟ್ ಮಾಡಿಬಿಡ್ತಿ. ಒಬ್ಬೊಬ್ರು ಹಂಗೆ ಮಾಡಿರೋರು ಇದ್ದಾರೆ, ದುಡ್ಡುಗೋಸ್ಕರ ಅದು ಇದಕ್ಕೆ ಮಾಡೋರು ಇರ್ಬೋದು. ಬಟ್ ಮೇನ್ ನಮ್ಮ ಕ್ಯಾಥಲಿಕ್ ಚರ್ಚಲ್ಲಿ ಇದುವರೆಗೂ ಒಂದು ನಡೆದ ಘಟನೆ ನಾನು ಕೇಳಿ ಬಂದಿಲ್ಲ. ಬಂದ್ರೂ ಅಂಥವ್ರಿಗೆ ಶಿಕ್ಷೆನೇ ಇದೆ ನಮ್ಮ ಕಾನೂನು ಪ್ರಕಾರ. ಈಗ ನಮ್ಮ ದೇಶದ ಕಾನೂನು ಬಿಡ್ರಿ, ನಮ್ಮ ಚರ್ಚ್ ಕಾನೂನಲ್ಲೇ ಶಿಕ್ಷೆ ಇರಬೇಕಾದ್ರೆ ಯಾರು ಮಾಡೋಕ್ಕೆ ಹೋಗ್ತಾರೆ? ಅದು ಫಾದರ್, ಇನ್ನೊಂದು ನೀವೇ ಇದನ್ನು ಚೆನ್ನಾಗಿ ಕೇಳಿದ್ರಿ. ಇದನ್ನು ಪೋರ್ಚುಗೀಸ್ ಬಂದು ಗೋವಾದಲ್ಲಿ ಇದು ಮಾಡಿದ್ರು, ಅದು ದಬ್ಬಾಳಿಕೆ ಮಾಡಿ ಕನ್ವರ್ಷನ್ ಮಾಡಿದ್ರು. ಪೊಲಿಟಿಕಲ್ ಅದೇ ಹೇಳಿದ್ನಲ್ಲ ಸ್ವಾತಂತ್ರ್ಯ ಅದು ಆಗಿದ್ದು ಜ್ಞಾನ. ಆವಾಗ ಮುಂಚೆ ನೋಡಿ, ಹಾಗೇ ಮುಸ್ಲಿಂ ಬಂದು ಅವ್ರು ಮಾಡಿರ್ಬೋದು, ಈಗ ಪೊಲಿಟಿಕಲ್ ಆಗಿ ಬಂದು ಮಾಡಿರ್ಬೋದು ಸ್ವಾತಂತ್ರ್ಯಕ್ಕೆ ಮುಂಚೆ. ಅದಾದಮೇಲೆ ಈಗ ಆಗಿದ್ದವ್ರಿಗೂ ಫೋರ್ಸ್ ಮಾಡಿ ಯಾರೂ ಮಾಡಿರೋದಿಲ್ಲ, ಫೋರ್ಸ್ ಮಾಡಿಲ್ಲ. ಈಗ ಕನ್ವರ್ಷನ್ ಅಂದರೆ ಈಗ ನಾನು ಭಾರತ ದೇಶದಲ್ಲಿದ್ದ ಮೇ ಬಿ ಈಗ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಅಜ್ಜಿ ಗೊತ್ತು, ನಮ್ಮ ಅಜ್ಜವ್ರ ತಂದೆ ಅವ್ರಿಗೆ ಗೊತ್ತು, ಅವರು ಕ್ರಿಶ್ಚಿಯನ್ ಆಗಿದ್ದರು. ಯಾವಾಗಾದರೂ ಏನು ಗೊತ್ತಿಲ್ಲ. ಆದರೆ ಈಗ 2000ಕ್ಕೆ ಮುಂಚೆ ಯೇಸು ಸ್ವಾಮಿ ಶಿಷ್ಯರಾದ ಥಾಮಸ್ ಅವರು ಇಂಡಿಯಾಗೆ ಬಂದಿದ್ದು, ಬರ್ತುಲೋಮಿ ಅವರು ಬಂದಿದ್ದಾರೆ 2000ಕ್ಕೆ ಹಿಂದೆ. ಆವಾಗಲೇ ಈಗ ಚರ್ಚ್ಗಳು ಇವೆ. ಈಗ ತಮಿಳ್ನಾಡಿಗೆ ಹೋದರೆ ಇಲ್ಲ ಇದು ಹೋದರೆ 2000ಕ್ಕೆ ಸ್ಥಾಪಿಸಿರೋ ಚರ್ಚ್ಗಳು ಇವೆ. ಅವಾಗಿಂದ ಬಂದಿರೋದು. ಹೌದೌದು, 2000 ಯೇಸು ಸ್ವಾಮಿ ಆದಮೇಲೆ ಅವ್ರ ಶಿಷ್ಯರು ಥಾಮಸ್ ಅವರು ಬಂದಿರೋದು ಎಲ್ಲ ಚರಿತ್ರೆಯಲ್ಲಿ 80 AD ಇರಬೇಕು. ಈಗ ಅವಾಗಿಂದ ಬಂದಿದೆ. ಈಗ ಮಧ್ಯದಲ್ಲಿ ಯಾವಾಗ ಪೋರ್ಚುಗೀಸ್ ಬಂದರು, ಬ್ರಿಟಿಷರ್ಸ್ ಬಂದರು, ಈಗ ಅವರು ದಬ್ಬಾಳಿಕೆ ಮಾಡಿ, ಅಂದರೆ ಫೋರ್ಸ್ ಮಾಡಿರೋದಿಲ್ಲ, ಏನಾದರೂ ಪ್ರಯೋಜನ ಪಡೆಯೋಕ್ಕೆ ಆಗಿರ್ತಾರೆ, ಉಡುಗೊರೆ ಆ ಥರ ಆಗಿರ್ತಾರೆ ಅವಾಗ. ಈಗ ಆಗಿರೋದು ಸಾಧ್ಯನೇ ಇಲ್ಲ. ಅದನ್ನು ಅವಾಗ ಫೋರ್ಸ್ ಮಾಡೋದಂತ ಹೇಳಕ್ಕೆ ಬರೋಂಗಿಲ್ಲ. ಈಗ ನನಗೆ ಇಷ್ಟ ಆಗಿ ನಾನು ಆಗ್ತೀನಿ. ಹಾಗೆ ನೋಡಿದರೆ ಕನ್ವರ್ಷನ್ ಮೇನ್ ನೋಡಿದ್ರೆ ಆ್ಯಕ್ಚುಲಿ ಸೈಂಟಿಫಿಕ್ ಡೇಟಾ ನೋಡಿದ್ರೂ ದಿನಕ್ಕೆ ಕ್ರಿಶ್ಚಿಯಾನಿಟಿ ಏನಿತ್ತು ಕಡಿಮೆ ಆಗ್ತಾ ಬರ್ತಾ ಇದೆ. ಕನ್ವರ್ಷನ್ ಆಗಿದರೆ ಹೆಚ್ಚಾಗಬೇಕಿತ್ತಲ್ಲ. ಬೇರೆ ಧರ್ಮ ಎಲ್ಲ ಹೆಚ್ಚಾಗ್ತಿದೆ, ಕ್ರಿಶ್ಚಿಯಾನಿಟಿ ಕಡಿಮೆ ಆಗ್ತಾ ಇದೆ ಇಂಡಿಯಾದಲ್ಲಿ. ಈಗ ಇರೋದು ಅಟ್ಲಿ 2% ಇಲ್ಲ.
ಕನ್ವರ್ಷನ್ ಆದರೆ ಹೆಚ್ಚಾಗಬೇಕಲ್ಲ, ಅಟ್ಲೀಸ್ಟ್ ಸ್ವಲ್ಪ ಆದರೂ 1% ಆದರೂ ಆಗಬೇಕು, 1.1 ಆದರೂ ಆಗಬೇಕು, ಆಗ್ತಾಯಿಲ್ಲ. ದಿನ ದಿನ ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ಒಂದು ದೊಡ್ಡ ಪ್ರೂಫ್ ಅದು ಕನ್ವರ್ಷನ್ ಆಗ್ತಾ ಇಲ್ಲ ಅಂತ. ಇದು ಆ್ಯಂಟಿ ಕನ್ವರ್ಷನ್ ಬಿಲ್ ಗೌರ್ಮೆಂಟ್ ಮಾಡೋಕ್ಕೇನು ಯಾವ್ದು ಏನಕ್ಕೆ ಮಾಡೋದು? ಇದು ಪೊಲಿಟಿಕಲ್ ಅಜೆಂಡಾ ಇರ್ತದಲ್ಲ, ಅದು ಪೊಲಿಟಿಕಲ್ ಅಜೆಂಡಾ. ಅದು ಈಗ ಮೆಜಾರಿಟಿಗೆ ಸ್ಯಾಟಿಸ್ಫೈ ಮಾಡಬೇಕು. ಈಗ ಆ್ಯಕ್ಚುಲಿ ನೀವು ಹಿಸ್ಟ್ರಿ ನೋಡಿದ್ರೆ ಜರ್ಮನಿಗೆ ಹೋಗ್ಬೇಕು ನೀವು. ಯಾಕಂದರೆ ನಾವು ಅವಾಗಿಂದ ಸ್ವಲ್ಪ ಸಂಪರ್ಕ ಹಿಟ್ಲರ್ ಮಾಡಿದ್ವಿ. ಯಾವಾಗ ಅವನದು ಮೇನ್ ಪಾಲಿಸಿ ಅಂದರೆ ಒಂದು ಸುಳ್ಳು 100 ಸಲ ಹೇಳಿದರೆ ಟೆಲ್ ಎ ಲೈ 100 ಟೈಮ್ಸ್ ಇಟ್ ಬಿಕಮ್ಸ್ ಅ ಟ್ರೂತ್. ಈ ಅಜೆಂಡಾ ಮೋಸ್ಟ್ಲಿ RSS ಅವರು ತಗೊಂಡು ಈಗ ಏನು ಮಾಡಬೇಕು, ಕ್ರಿಶ್ಚಿಯನ್ ಅಡ್ಸನ್ ಸುಳ್ಳು ಕನ್ವರ್ಷನ್ ಈಗ ಅದೇನಾಗ್ಬಿಟ್ಟಿದೆ, ಎಲ್ಲರದಲ್ಲೂ ಕಿವಿಯಲ್ಲಿ ಎಷ್ಟೊಂದು ಇದಾಗಿದೆ ಅಂದರೆ ಅದು ನಿಜ ಆಯಿತು ಅಂತ. ಈಗ ಪ್ರತಿಯೊಬ್ಬ ಮನುಷ್ಯ ಏನೇನು ಮಾಡ್ತಾನೆ ಅವ್ರ ಜವಾಬ್ದಾರಿ ತಗೋಬೇಕು ಇಲ್ವಾ? ಅದಂದ್ರೆ ಈ ಕನ್ವರ್ಷನ್ ಒಟ್ಟು ನಾನು ನಂಬಂಗೂ ಇಲ್ಲ, ಅದು ಆಗ್ತಿದ್ದು ನನಗಂತೂ ಗೊತ್ತಿಲ್ಲ. ಎಷ್ಟೋ ಮಂದಿಗೆ ನಾನು ಇದನ್ನು ಚಾಲೆಂಜ್ ಮಾಡಿದ್ದೆ, ತೊಗೊಂಬಂದು ತೋರಿಸ್ರಿ ಅಂತ. ಯಾರಾದರೂ ಒಬ್ರು ಮಾಡಿರೋ ನಾನು ಆದೆ ಅಂತ, ಇಲ್ಲ ಇವ್ರು ಮಾಡಿದ್ದಾರೆ ಅಂತ, ಈ ಫಾದರ್ ಅವರು ಇವ್ರು ಕನ್ವರ್ಷನ್ ಮಾಡಿದ್ದಾರೆ ಅಂತ ತೋರಿಸ್ರಿ. ಸಾಧ್ಯನೇ ಇಲ್ಲ. ಇದೇನಾಗ್ತದೆ, ಒಂದು ಸಲ ಮೀಡಿಯಲ್ಲಿ ಹೋದರೆ ಸ್ಪ್ರೆಡ್ ಆಗ್ತದೆ. ಅದು ಕೇಸೆಲ್ಲ ಆದಮೇಲೆ ಯಾರೂ ತೋರಿಸಂಗಿಲ್ಲ ಅದು. ಸೊ ಇಸ್ ಮೋಸ್ಟ್ಲಿ ಇದು ರೂಮರ್ ನನ್ನ ಪ್ರಕಾರ. ನನ್ನ ಕ್ಯಾಲ್ಕುಲೇಷನ್ ಆಗಿಲ್ಲ. ಪಂಗಡಗಳು ಬೇರೆ. ಈಗ ಮನುಷ್ಯ ಅಂದರೆ ಈಗ ಜಾತಿ ಇಲ್ಲ ಈಗ ಮನುಷ್ಯ ಅಂದಮೇಲೆ ರೇಪ್ ಆಗ್ತಿದೆ, ಕೊಳೆನೂ ಆಗ್ತಿದೆ. ಈಗ ಮನುಷ್ಯ ಒಬ್ಬ ವ್ಯಕ್ತಿ ಮಾಡ್ತಾನಂದರೆ ಎಲ್ಲರೂ ಮಾಡ್ತಾರಂತ ಹೇಳಕ್ಕೆ ಬರೋಂಗಿಲ್ಲ. ಅದು ಅವ್ನು ಯಾಕೆ ಮಾಡ್ತಾನಂದರೆ ಅದು ಅವನ ಮನಸ್ಥಿತಿ, ಅವನ ಜ್ಞಾನ ಏನಿದೆ, ಅವ್ನು ತಪ್ಪು ಮಾಡ್ತಿರೋದು, ಅವ್ನಿಗೆ ಶಿಕ್ಷೆ ಕೊಡಬೇಕು. ಯಾರು ಮಾಡ್ತಾರೋ ಅವ್ರಿಗೆ ಕೊಡಬೇಕು. ಒಂದು ಸಮಾಜಕ್ಕೆ ಕಂಪ್ಲೀಟ್ ಹೇಳಕ್ಕೆ ಬರೋಂಗಿಲ್ಲ ಅದು. ಉದಾಹರಣೆ ಹಾಗೆ. ಅಂದರೆ ಫಾದರ್, ನೀವು ಹೇಳ್ತಾ ಇರೋದು ಕ್ರಿಶ್ಚಿಯಾನಿಟಿಯಲ್ಲಿ ಇಂಡಿಯಾದಲ್ಲಿ ಯಾರು ಕನ್ವರ್ಷನ್ ಆಗ್ತಾನೆ ಇಲ್ಲ. ಈಗ ನಾನು ಎಲ್ಲರ ಬಗ್ಗೆ ಹೇಳಕ್ಕೆ ಬರೋಂಗಿಲ್ಲ. ಅಟ್ಲೀಸ್ಟ್ ನಮ್ಮ ಕ್ಯಾಥಲಿಕ್ ಚರ್ಚ್ ಏನಿದೆ ಅದರಿಂದ ಕನ್ವರ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಆಗಿ ಯಾರಾದ್ರು ತೋರಿಸ್ಕೊಟ್ರೆ ಅವ್ರಿಗೆ ಶಿಕ್ಷೆ ಇದೆ. ನಮ್ಮ ಕಾನೂನಲ್ಲಿ, ಚರ್ಚ್ ಕಾನೂನಲ್ಲೇ ಶಿಕ್ಷೆ ಇದೆ. ಹಾಗಾದರೆ ಸಾಧ್ಯನೇ ಇಲ್ಲ. ಬೇರೆ ಪಂಗಡಗಳಲ್ಲಿ ಬೇರೆಯವರು ಮಾಡ್ತಿರಬೇಕು. ಅಂದರೆ ಅದೇ ಹೇಳಿದ್ನಲ್ಲ, ಈಗ ಸಡನ್ನಾಗಿ ಯಾರೋ ಒಬ್ಬ ಇದು ಮಾಡಿ ಅವನು ಯಾವುದೋ ಇದಕ್ಕೋಸ್ಕರ ಬಿಸ್ನೆಸ್ ಆಗಿ ಮಾಡ್ತಿರ್ಬೇಕು. ಬಟ್ ಅವರಿಗೆ ನಮ್ಮ ಇದರಲ್ಲಿ ಸೇರ್ಸೋಕ್ಕೆ ಬರೋಂಗಿಲ್ಲ. ಫಾದರ್, ನೀವು ಚರ್ಚ್ಗೆ ಕೊಟ್ಟ ಜಾಗದಲ್ಲಿ ಇದೊಂದು ಸಮುದಾಯ ಭವನವನ್ನು ಮಾಡಿದ್ದೀರಿ, ಅದು ಮೈನಾರಿಟಿಗೆ ಕೊಟ್ಟಿದ್ದೇನು. ಆಮೇಲೆ ನೀವು ಇನ್ನೊಂದು ಒಳ್ಳೆಯ ಕೆಲಸ ಅಂದರೆ ಅಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ದೀರಿ ಎಲ್ಲ ಜಾತಿ ಧರ್ಮದವರಿಗೆ ಅಂತ. ಅದು ಶ್ಲಾಘನೀಯ. ಇದು ಈ ಜಾಗ ಇದ್ದಾಗ ನಾವು ಮೈನಾರಿಟಿ ಕಮಿಷನಿಂದ ಅಂದರೆ ಸಮುದಾಯ ಭವನ್ಗೆಲ್ಲ ಒಂದು ಕೋರಿಕೆ ಬಂದಾಗ ನಾವು ಆವಾಗ ಫಾದರ್ ಅವರು ಸಮುದಾಯ ಭವನವನ್ನು ಜನರಿಗೋಸ್ಕರ ಕಟ್ಟಿದರೆ ಅದು 2 ಥರದ ಜನರಿಗೂ ಉಪಯುಕ್ತ ಆಗ್ತದೆ. ಮತ್ತು ಈಗ ನಮ್ಮದು ಸಂಸ್ಥೆಗಳು ಬೇರೆ ಬೇರೆ ಕಡೆ ಹಳ್ಳಿಗಳಲ್ಲಿ ಶಾಲೆಗಳೆಲ್ಲ ಇದೆ. ಲೈಕ್ ಕರಡಿ ಅಲ್ಲಿ ಒಟ್ಟು ಫೀಸ್ ಏನೂ ಇರೋಂಗಿಲ್ಲ. ಟೀಚರ್ಸ್ಗಳಿಗೆ ಇದು ಕೊಡೋದು ಎಲ್ಲ ಫ್ರೀಯಾಗೇ ಇರ್ತದೆ. ಈಗ ಅವ್ರಿಗೂ ನಾವು ಅದು ನೋಡ್ಕೋಬೇಕಾದ್ರೆ ಇನ್ಕಮ್ ಬೇಕಿರ್ತದೆ. ಅದರಿಂದ ಇಲ್ಲಿ ಬರೋ ಇನ್ಕಮ್ ಏನೇನು ಬರ್ತದೋ, ಇದು ನಮ್ಮದು ಈಗ ಅಕೌಂಟ್ ಎಲ್ಲ ಏನಾಗ್ತದೆ ಧರ್ಮ ಪ್ರಾಂತ್ಯದಿಂದ ಅಲ್ಲಿಂದ ಇದಾಗ್ತದೆ. ಸೊ ಇಲ್ಲಿ ಬರೋ ಸ್ವಲ್ಪ ಇನ್ಕಮಿಂದ ನಾವು ಈ ಶಾಲೆಗಳಿಗೆ ಟೀಚರ್ಸ್ಗಳಿಗೆ ಫೀಸು, ಮಕ್ಕಳಿಗೆ ಫ್ರೀ ಎಜುಕೇಷನ್ ಅದೆಲ್ಲ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಇದು ಒಂದು ಪ್ರಾಜೆಕ್ಟ್ ಹಾಗೆ ನಮಗೆ. ಈ ಸಮುದಾಯ ಭವನ ಕಟ್ಟೋಕ್ಕೆ ಉದ್ದೇಶ ಏನಂದರೆ ಇಲ್ಲಿಂದ ಒಂದು ಇನ್ಕಮ್ ಏನೇನು ಬರ್ತದೆ ಅದು ನಾವು ಬೇರೆ ಬಡವ್ರ ಸೇವೆಗೆ ಅಥವಾ ಎಜುಕೇಷನಿಗೆ, ಯಾಕಂದರೆ ಮೋಸ್ಟ್ಲಿ ನಮ್ಮದು ಈ ಹಳ್ಳಿಗಳಲ್ಲಿರೋ ಶಾಲೆಗಳಲ್ಲೆಲ್ಲ ಫೀಸ್ ಏನೂ ಇಲ್ಲ, ಫೀಸ್ ಇರೋದಿಲ್ಲ. ಮತ್ತು ಟೀಚರ್ಸ್ಗೆ ಮೇಂಟೈನ್ ಮಾಡಬೇಕು. ಅದಕ್ಕಂತ ಈ ಬಾಗಲಕೋಟಲ್ಲೇ ಇದು ಬರ್ತದೆ, ಕರಡಿ, ಹುಣಗುನ್ ತಾಲೂಕಲ್ಲಿ ನಮ್ಮದು ಶಾಲೆಗಳಿದೆ, ಇಲ್ಲಿ ಆಸಂಗಿಯಲ್ಲಿದೆ, ಉಳ್ಳದ್ಬಿಡು. ಆ ಶಾಲೆಗಳಲ್ಲಿ ಫೀಸ್ ಏನೂ ಇರೋದಿಲ್ಲ. ಆದ್ದರಿಂದ ಇಂಥ ಶಾಲೆಗಳಿಗೆ ಸ್ವಲ್ಪ ಸಹಾಯನೂ ಆಗ್ತದೆ. ಈ ಇನ್ಕಮಿಂದ ಅದಕ್ಕೆ ಸಹಾಯ ಮಾಡಬೇಕಂತ ಈ ಸಮುದಾಯ ಭವನಗೆ ಒಂದು ರಚಿಸಿದ್ದಾರೆ ಅವರು, ಮೈನಾರಿಟಿ ಇದರಿಂದ. ಮತ್ತು ನಮ್ಮ ಬೆಳಗಾಂ ಪ್ರಾಂತ್ಯದ ಅಧಿಕಾರಿಗಳಿಂದ ಡೊನೇಷನ್ನು ಪ್ಲಸ್ ಅವರು ಇದು ಮಾಡಿ ಮೈನಾರಿಟಿ ಇದು ಮಾಡಿ ಇದು ಸ್ಥಾಪಿಸಿದ್ದಾರೆ. ಇದು ಮುಂಚೆ ಚರ್ಚ್ ಬಂದು
ನಾವು ಗುಳದ ಗುಡಿನ ಬಂದು ಪೂಜೆ ಹೇಳ್ತಿದ್ದೋ ಇಲ್ಲಿ ಹಳೆ ಬಾಗಲಕೋಟೆಯಲ್ಲಿ ಚರ್ಚ್ ಇತ್ತು. ಈಗ ನಮ್ಮ ಮುಳುಗಡೆ ಆದಮೇಲೆ ಇಲ್ಲಿ ನವನಗರಲ್ಲಿ ಕೊಟ್ಟರು. ಇಲ್ಲಿ ಕೊಟ್ಟಿದ ಮೇಲೆ ಫಸ್ಟ್ ಅವಾಗಿರೋ ಫಾದರು ಬಂದು ಅಲ್ಲಿ ಏನಿರಲಿಲ್ಲಲ್ಲ, ಬರೀ ಕಾಂಪೌಂಡ್ ಏನಿರಲಿಲ್ಲ, ಈ ಗವಿಗುಡಿಯನ್ನು ಕಟ್ಟಿದ್ರು ಅವರು ಫಸ್ಟ್. ಯಾಕಂದರೆ ಸೆಂಟ್ ಮೇರೀಸ್ ಚರ್ಚ್ ಇಲ್ಲಿ, ಅದಕ್ಕೆ ಇವರು ಸಣ್ಣ ದೇವಮಾತೆ ಸ್ವಾಮಿ ಅವರ ತಾಯಿ ಅವ್ರ ಹೆಸರಲ್ಲಿ ಚರ್ಚ್ ಇದ್ದಿದ್ದು, ಅದಕ್ಕೆ ಫಸ್ಟ್ ಅವರಿಗೆ ಈ ಗವಿ ಗುಡಿಯನ್ನು ಕಟ್ಟಿದ್ರು. ಯಾಕಂದರೆ ಇದು ಫ್ರಾನ್ಸ್ ದೇಶದಲ್ಲಿ ಲೂಟ್ಸ್ ಅಂತ ಇದೆ, ಅಲ್ಲಿ ಅವರು ದೇವಮಾತೆಯ ಮಕ್ಕಳು ಕಾಣಿಸ್ಕೊಂಡಿದ್ದ, ಅದರ ಚಿಹ್ನೆಯಾಗಿ ಇಲ್ಲಿ ಫಸ್ಟ್ ಸೆಂಟ್ ಮೇರೀಸ್ ಚರ್ಚ್ ಇದು ಗವಿಗುಡಿ ಕಟ್ಟಿದ್ರು ಇಲ್ಲಿ ಈ ಕ್ಯಾಂಪಸ್ಸಲ್ಲಿ ಫಸ್ಟ್ ಇದು ಕಟ್ಟಿರೋದು. ಇದು ಕಾಂಪೌಂಡ್ ಎಲ್ಲ ಏನಿರಲಿಲ್ಲ ಅವಾಗ, ಜಸ್ಟ್ ಕೊಟ್ಟಾಗ ಖಾಲಿ ಇತ್ತಲ್ಲ, ಫಸ್ಟ್ ಇದು ಕಟ್ಟಿರೋದು. ಅದಾದಮೇಲೆ ಮುಂದಿನ ಬಂದು ಫಾದರ್ ಚರ್ಚ್ ಕಟ್ಟಿದ್ರು ಅವರು. ಅದ ಪ್ರೇಯರ್ ಮಾಡ್ತೀರಾ? ಮಾಡ್ತಿದ್ರೆ ಮಟ್ಟ ಇಲ್ಲ ಅಂದ್ರೆ ಬಂದು. ಓಕೆ. ಸರ್ವಶಕ್ತರಾದ ನಿತ್ಯ ದೇವರೇ, ಈ ಬಾಗಲಕೋಟಿನಲ್ಲಿ ನೀವು ನಮಗೆ ಈ ದೇವಾಲಯವನ್ನು ದಯಪಾಲಿಸಿದ್ದೀರಿ. ದೇವಮಾತೆಯ ಹೆಸರಿನಲ್ಲಿ, ಮೇರೀಸ್ ಚರ್ಚ್ ಎಂಬ ಹೆಸರಿನಲ್ಲಿ ಈ ದೇವಾಲಯವನ್ನು ದಯಪಾಲಿಸಿದರೆ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇಲ್ಲಿ ಬರುವ ಪ್ರತಿಯೊಬ್ಬರನ್ನು, ಈ ಬಾಗಲಕೋಟಿನ ಪ್ರತಿಯೊಬ್ಬ ಜನರನ್ನು ಆಶೀರ್ವದಿಸಿ ಅವರಿಗೆ ನೆಮ್ಮದಿ, ಶಾಂತಿ, ಪ್ರೀತಿ ಮತ್ತು ಕ್ಷಮಾಪಣೆಯ ಗುಣಗಳನ್ನು ಅವರ ಹೃದಯಗಳಲ್ಲಿ ನಾಟಿ ಅವರು ಪರಸ್ಪರ ಪ್ರೀತಿಯಲ್ಲಿ ಬಾಳುವಂತೆ ನಿಮ್ಮ ನೆಮ್ಮದಿಯನ್ನು ಸವಿದು ಅವರು ಪ್ರತಿಯೊಬ್ಬರಲ್ಲಿಯೂ ಪ್ರೀತಿ ವಿಶ್ವಾಸದಿಂದ ಇರುವಂತೆ ಬೇಕಾದ ವರ ಪ್ರಸಾದವನ್ನು ದಯಪಾಲಿಸಿರಿ.